ನೋಡಿ ಇದು ಹೊಡಿತಿರ್ಲಿಲ್ಲ, ಇದು ಹೊಡೆದಿದೆ. ಹ್ಮ್. ಇದು ನೋಡಿ ಈಗ ನಾವು ಏನು ಅಂತ ಹೇಳಿದ್ರೆ ನಾವು ಆಗ ಅಳತೆ ಮಾಡಿದೇವಲ್ಲ ಮಣ್ಣಿನ ಮಟ್ಟ, ಹೌದು ಅಲ್ಲಿ ಇದನ್ನು ಇಲ್ಲಿ ಇಡ್ಬೇಕು. ಈಗ ಗಿಡವನ್ನು ಮಧ್ಯದಲ್ಲಿ ಇಡ್ಬೇಕು. ಮತ್ತೆ ಏನು ಅಂತ ಹೇಳಿದ್ರೆ ನಮ್ಗೆ ಲಿಮಿಟೆಡ್ ಆಗಿ ಈಗ ಇದಕ್ಕೆ ಬೇಕಾದ್ರೆ 1 ಲೀಟರ್ ನೀರನ್ನು ಕೊಡ್ಬೋದು, 2 ಲೀಟರ್ ನೀರನ್ನು ಕೊಡ್ಬೋದು, 10 ಲೀಟರ್ ನೀರನ್ನು ಕೊಡ್ಬೋದು. ಆದ್ರೆ ನೆಲದಲ್ಲಿ ನಮ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಆಳದಿಂದ ನೀರು ಬರ್ತದೆ. ಹೌದು. ನಾವು ಆದಷ್ಟು ದೊಡ್ಡ ಗಿಡಗಳನ್ನು ಈ ಗ್ರೋ ಬ್ಯಾಗಿಗೆ ಹಾಕ್ಬೇಕು. ಯಾಕೆಂತ ಹೇಳಿದ್ರೆ ಗಿಡ ಚಿಕ್ಕದಿರುವ ಗಿಡ ನಿಧಾನವಾಗಿ ಬೆಳೀತದೆ. ನಾವು ಇಷ್ಟು ದೊಡ್ಡ ಗ್ರೋ ಬ್ಯಾಗ್ ನಲ್ಲಿ ನಾವು ಚಿಕ್ಕ ಗಿಡವನ್ನು ಹಾಕಿದ್ರೆ ನಮ್ಗೆ ಹೆಚ್ಚಿನ ಪ್ರಯೋಜನ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಲೇಟ್ ಆಗ್ತದೆ. ನಿಮ್ಮಲ್ಲಿ ಎಷ್ಟು ಜನ ಕೆಲಸಕ್ಕಿದ್ದಾರೆ? ನಮ್ಮಲ್ಲಿ ಒಂದು 20 ಜನ ಮಲ್ಲಿಗೆ ಹೂ ಕೊಯ್ಯುವವರು ಇದ್ದಾರೆ. ಅವರಿಗೆ ಬೆಳಗಾಗುವ ಮೊದಲೇ ಬರ್ತಾರೆ ಕೆಲವರು. ಯಾಕೆಂತ ಹೇಳಿದ್ರೆ ನಮ್ಗಿಂತ ಹೆಚ್ಚು ಸಮಸ್ಯೆ ಅವರಿಗೆ ಇದೆ. ಯಾಕೆಂತ ಹೇಳಿದ್ರೆ ಹೂ ಗಿಡದಲ್ಲಿ ಉಳಿಬಾರದು ಹೇಳುವಂತದ್ದು. ನಾಳೆ ತುಂಬಾ ಮಲ್ಲಿಗೆ ಆಗ್ತದೆ, ಅದು ಹೇಳಿದಲ್ಲ ನಾನು. ನಮ್ಗೆಲ್ಲ ಈಗ ನಮ್ಗೆ ಒಂದು ಗಿಡದಲ್ಲಿ 3000 ರೂಪಾಯಿದು ಮಲ್ಲಿಗೆ ಆಗ್ತದೆ, ಒಳ್ಳೆ ರೇಟ್ ಇದ್ರೆ. ಈ ವರ್ಷ ಸ್ವಲ್ಪ ರೇಟ್ ಕಡಿಮೆ ಇದೆ, ಹಾಗಾಗಿ 2000ಕ್ಕೆ ಏನು ಮೋಸ ಇಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಶಂಕರಪುರದಲ್ಲಿ ಬಂಟಕಲ್ ರಾಮಕೃಷ್ಣ ಶರ್ಮರ ಒಂದು ಮಲ್ಲಿಗೆ ತೋಟದಲ್ಲಿದ್ದೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ಅತ್ಯಂತ ಹೆಚ್ಚು ಗ್ರೋ ಬ್ಯಾಗ್ನಲ್ಲಿ ಮಲ್ಲಿಗೆಯನ್ನು ಕೃಷಿ ಮಾಡುವಂಥವರು ಮತ್ತು ಹಲವಾರು ವರ್ಷಗಳಿಂದ ಇದರಲ್ಲಿ ವಿಶೇಷವಾಗಿರುವಂಥ ಅಧ್ಯಯನ. ಸುಮಾರು ಜನ ಕೆಲಸವನ್ನು ಇಟ್ಕೊಂಡು ಮಲ್ಲಿಗೆ ಕೊಯ್ಯುವಂಥದ್ದು, ಮಲ್ಲಿಗೆ ಕೃಷಿಗಳು ಎಲ್ಲಿ ನೋಡಿದರೂ ಕೂಡ ದೊಡ್ಡ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗ್, ಅದರಲ್ಲಿ ಹಾಕಿರುವಂಥ ಮಲ್ಲಿಗೆ ಗಿಡಗಳು, ಬೇರೆ ಬೇರೆ ವಿಧಾನದ ಗಿಡಗಳು. ಅಂದರೆ 3 ತಿಂಗಳಾಗಿರುವಂಥ ಗಿಡದಿಂದ ಹಿಡಿದು 30 ವರ್ಷ ಆಗಿರೋ ಗಿಡಗಳವರೆಗೆ ಇವ್ರ ಹತ್ರ ಈ ರೀತಿ ಗಿಡಗಳಿರ್ತದೆ. ಅದಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಹಾಕಬೇಕು. ಮತ್ತು ಇವತ್ತು ಹೆಚ್ಚೆಚ್ಚು ಟ್ರೆಂಡಲ್ಲಿರೋದು ಗ್ರೋ ಬ್ಯಾಗ್. ಆ ಗ್ರೋ ಬ್ಯಾಗಲ್ಲಿ ಮಲ್ಲಿಗೆಯನ್ನು ಬೆಳೆದರೆ ಏನು ವಿಶೇಷವಾಗಿರುವಂಥ ಲಾಭ ಎನ್ನುವಂಥ ಸಂಗತಿಯನ್ನು ಸಂಪೂರ್ಣವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ತುಂಬ ಜನರಿಗೆ ಮಲ್ಲಿಗೆ ಆಸಕ್ತಿಗಳು ಹೆಚ್ಚಾಗಿದೆ. ಪ್ರತಿ ಮನೆಯಲ್ಲಿ ಟೆರಿಸ್ನಲ್ಲಿ ಮೇಲೆ ಮನೆ ಪಕ್ಕ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಒಳ್ಳೆ ಟ್ರೆಂಡಿಂಗ್ ಬರ್ತಾ ಇರುವಂಥದ್ದು ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಬೆಳೆಸುವ ದೃಷ್ಟಿಯಿಂದ. ಅದರದ್ದು ಏನು ಲಾಭ ಅನ್ನೋದು ಚರ್ಚೆ ಮಾಡೋದಕ್ಕಿಂತ ಮೊದಲು ನಾವು ಯಾವ ರೀತಿಯ ಗ್ರೋ ಬ್ಯಾಗ್ ಅನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಅದಕ್ಕೆ ಏನೇನನ್ನು ತುಂಬಿಸ್ಬೇಕು? ಇವತ್ತು ಗ್ರೋ ಬ್ಯಾಗ್ ನಲ್ಲಿ ಮಲ್ಲಿಗೆ ಬೆಳೆಸೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಇದೆ. ಈ ಗ್ರೋ ಬ್ಯಾಗ್ ನಲ್ಲಿ ಮಲ್ಲಿಗೆ ಗಿಡ ಹಲವಾರು ವರ್ಷಗಳ ಕಾಲ ಅದರಲ್ಲಿ ಇಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಉತ್ತಮ ಕ್ವಾಲಿಟಿಯ ನಾವು ಗ್ರೋ ಬ್ಯಾಗ್ ಅನ್ನು ನಾವು ಗಿಡಗಳನ್ನು ನಡ್ಲಿಕ್ಕೆ ಉಪಯೋಗಿಸ್ಬೇಕು. ಈ ಯಾಕೆ ಉತ್ತಮವಾದದ್ದನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಅದು 1-2 ವರ್ಷಗಳಲ್ಲಿ ಅದು ಹುಡಿಯಾಗಿ ಹೋದ್ರೆ ಅಥವಾ ಹರಿದು ಹೋದ್ರೆ ನಮ್ಗೆ ಪುನಃ ಬದಲಾವಣೆ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಅಲ್ಲಿ ಬದಲಾವಣೆ ಮಾಡುವಾಗ ತುಂಬಾ ತೊಂದರೆಗಳಾಗ್ತದೆ. ಅದು ಏನು ಅಂತ ಹೇಳಿದ್ರೆ, ಈಗ ನಾವೀಗ 25 ಇಂಚಿನ ಗ್ರೋ ಬ್ಯಾಗ್ ನಲ್ಲಿ ನಾವು ಗಿಡಗಳನ್ನು ಹಾಕಿ ಇಟ್ಟಿದ್ರೆ ನಮಗೆ 28 ಇಂಚು 29 ಇಂಚಿನ ಗ್ರೋ ಬ್ಯಾಗ್ ಬೇಕಾಗ್ತದೆ. ಇದು ಆಡ್ ಸೈಜ್. ಈ ಸೈಜಿನದ್ದು ನಮ್ಗೆ ಸಿಗುದಿಲ್ಲ. ಹಾಗಾಗಿ ನಾವು ಹೆಚ್ಚು ಕಾಲ ಬಾಳಿಕೆ ಬಂದ್ರೆ ನಮ್ಗೆ ಅದು ಅಷ್ಟು ವರ್ಷದವರೆಗೆ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ನಾವು ಉತ್ತಮ ಕ್ವಾಲಿಟಿಯ ಗ್ರೋ ಬ್ಯಾಗ್ ಅನ್ನು ನಾವು ಉಪಯೋಗಿಸಬೇಕು. ಇದು 5 ವರ್ಷಗಳ ಬಾಳಿಕೆ ಇರುವಂತಹ ಗ್ರೋ ಬ್ಯಾಗ್. ಇದನ್ನು ನಾನು ಗುಜರಾತ್ನಿಂದ ತರಿಸಿ ಬಹಳ ಕಡಿಮೆ ಬೆಲೆಯಲ್ಲಿದೆ. ಇದಕ್ಕೆ ಈಗ ಮಾರುಕಟ್ಟೆ ದರ ನನ್ಗೆ ಬೀಳುವಂತದ್ದು 80 ರೂಪಾಯಿ. 80 ರೂಪಾಯಿಗೆ ಯಾರಿಗೆ ಬೇಕಾದ್ರೂ ನಾನು ಈ ಗ್ರೋ ಬ್ಯಾಗ್ ಅನ್ನು ಕೊಡ್ತೇನೆ. ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ತುಂಬಾ ತೂತುಗಳನ್ನು ಮಾಡಬೇಕು. ಗಿಡಗಳಿಗೆ ನೀರು ಹೊರಗೆ ಹೋಗುದು ಮಾತ್ರ ಮುಖ್ಯ ಅಲ್ಲ, ಒಳಗೆ ಗಾಳಿ ಸಹ ಹೋಗ್ಬೇಕಾದಂತ ಅವಶ್ಯಕತೆ ಇದೆ. ಹಾಗಾಗಿ ಹತ್ರ ನಾನು ಇದು ತೂತುಗಳನ್ನು ಮಾಡಿ ಗಾಳಿ ಮತ್ತೆ ನೀರು ಹೊರಗೆ ಹೋಗಬೇಕು, ಗಾಳಿ ಒಳಗೆ ಬರಬೇಕು. ಅಂದ್ರೆ ಒಂದ್ ಸೈಡ್ ಅಲ್ಲಿ 16 ಇದೆ. ಹೌದು 16 64 ತೂತುಗಳಾಯ್ತು. ನಾವೆಲ್ಲ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, 1-2 ಕಡೆಗಳಲ್ಲಿ ಹೋಗ್ತದೆ, ಅದು ಸಾಕಾಗುದಿಲ್ಲ. ಗಿಡಗಳಿಗೆ ನೀರು ಸಹ ಬೇಕು, ಗಾಳಿ ಸಹ ಬೇಕು. ಇದರಲ್ಲಿ ಸಾಕಷ್ಟು ಗಾಳಿ ಸಿಗ್ತದೆ. ಗಾಳಿ ಸಿಕ್ಕಿದ್ರೆ ನಮ್ಗೆ ಗಾಳಿ ಸಿಕ್ಕಿದ ಹಾಗೆ. ಗಿಡಗಳು ಉತ್ತಮವಾದ ಬೇರಿಗೆ ಗಾಳಿ ಸಿಗುವುದು ಅಂದ್ರೆ ಮಣ್ಣಿಗೆ, ಬೇರಿನ ಚನಿಯದಲ್ಲಿರುವಂತಹ ಮಣ್ಣಿಗೆ ಗಾಳಿ ಸಿಗ್ಬೇಕು. ಅದು ಬಹಳ ಮುಖ್ಯ. ಆಗ ಮಾತ್ರ ಬೇರಿಗೆ ಗಾಳಿ ಸಿಗ್ತದೆ. ಇದು ಎತ್ತರ ಎಷ್ಟಾಗತ್ತೆ ಕೆಳಗಡೆ? ಇದು 25 ಗ್ರೋ ಬ್ಯಾಗ್. 25 ಇಂಚು. ಹೌದು, 25 ಇಂಚಿನ ಗ್ರೋ ಬ್ಯಾಗ್. ಅಂದ್ರೆ ಸ್ನೇಹಿತರೆ 2 ಅಡಿ ಅಲ್ವಾ? 2 ಅಡಿ ಮತ್ತೆ 1 ಇಂಚ್ ಹೆಚ್ಚಾಗತ್ತೆ. 1 ಇಂಚ್ ಹೆಚ್ಚಾಗ್ತದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ 60 kg ಭಾರ ಬರ್ತದೆ. ಇದರಲ್ಲಿ ನಾವು ಮಣ್ಣು ಗೊಬ್ಬರ ಇದನ್ನು ನಾವು ಮಿಕ್ಸ್ ಮಾಡಿ ಗ್ರೋ ಬ್ಯಾಗ್ ನಲ್ಲಿ ಹಾಕುವಾಗ 60 kg ಆಗ್ತದೆ.
ಇದು ಮ್ಯಾಕ್ಸಿಮಮ್ ಯಾಕೆಂತ ಹೇಳಿದ್ರೆ ಇನ್ನು ನಾವು ದೊಡ್ಡದು ಮಾಡ್ಲಿಕ್ಕೆ ಹೋದ್ರೆ 70 ಕೆಜಿ 80 ಕೆಜಿ 100 ಕೆಜಿ ಆದ್ರೆ ಇವತ್ತು ಎತ್ತಲಿಕ್ಕೆ ಆಗುದಿಲ್ಲ ಸಾಮಾನ್ಯದವರಿಗೆ. ಹೌದು ಅವಾಗ ಬಹಳ ಸಮಸ್ಯೆ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಅವಶ್ಯಕತೆ ಬಿದ್ದರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತದೆ. ಹೌದು ಅವಾಗ ನಮ್ಗೆ ಎತ್ತಲಿಕ್ಕೆ ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ಇದು ಬಹಳ ಐಡಿಯಲ್. Correct. ಮತ್ತೆ ಇದರಲ್ಲಿ ನಮಗೆ ಏನು ತೊಂದರೆ ಇಲ್ಲ. ಒಂದು 2 ರಿಂದ 3 ಸಾವಿರ ರೂಪಾಯಿದು ಹೂವನ್ನು ಒಂದು ವರ್ಷದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಅಷ್ಟು ಹೂವನ್ನು ನಮ್ಗೆ ಈ ಗ್ರೋ ಬ್ಯಾಗ್ ನಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಅಲ್ವಾ? So ಈಗ ನೋಡಿ, ಈ ಗ್ರೋ ಬ್ಯಾಗಿಗೆ ಹಾಕುವಂತ ಒಂದು ವಿಧಾನವನ್ನು ನಾನು ನಿಮ್ಗೆ ಹೇಳಿಕೊಡ್ತೇನೆ. ಮೊದಲನೇದು ಏನು ಅಂತ ಹೇಳಿದ್ರೆ, ನಾವು ಆದಷ್ಟು ದೊಡ್ಡ ಗಿಡಗಳನ್ನು ಈ ಗ್ರೋ ಬ್ಯಾಗಿಗೆ ಹಾಕಬೇಕು. ಯಾಕೆಂತ ಹೇಳಿದ್ರೆ ಗಿಡ ಚಿಕ್ಕದಿರುವ ಗಿಡ ನಿಧಾನವಾಗಿ ಬೆಳೀತದೆ. ನಾವು ಇಷ್ಟು ದೊಡ್ಡ ಗ್ರೋ ಬ್ಯಾಗ್ ನಲ್ಲಿ ನಾವು ಚಿಕ್ಕ ಗಿಡವನ್ನು ಹಾಕಿದ್ರೆ ನಮ್ಗೆ ಹೆಚ್ಚಿನ ಪ್ರಯೋಜನ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಲೇಟ್ ಆಗ್ತದೆ. ಹೌದು. ಅದೇ ನಾವು ಈಗ ನೋಡಿ 2 ವರ್ಷದಿಂದ 2.5 ವರ್ಷ 3 ವರ್ಷದ ಗಿಡಗಳನ್ನು ನಾವು ಗ್ರೋ ಬ್ಯಾಗಿಗೆ ಹಾಕ್ತೇವೆ. ಆವಾಗ ಏನು ಅಂತ ಹೇಳಿದ್ರೆ ನಮ್ಗೆ 1 ವರ್ಷದಲ್ಲಿ ಅದರಲ್ಲಿ ನಮ್ಗೆ ಪೂರ್ತಿ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ. ಹಾಗಾಗಿ ದೊಡ್ಡ ಗಿಡವನ್ನು ಹಾಕುವಂತದ್ದು ಒಳ್ಳೇದು. ಆಮೇಲೆ ಎರಡನೇದಾಗಿ ನಾವು ಹಾಕುವಂತ ಮಿಕ್ಸ್ಚರ್, ಈ ಗ್ರೋ ಬ್ಯಾಗಿನ ಒಳಗೆ ಹಾಕುವಂತ ಮಿಕ್ಸ್ಚರ್ ಬಹಳ ಮುಖ್ಯ. ಅದರಲ್ಲಿ ಏನು ನೋಡಿ, ನಾವು ಇಲ್ಲಿ ಕೋಳಿ ಗೊಬ್ಬರ ನಮ್ಗೆ ಈಗ ತಕ್ಷಣಕ್ಕೆ ಲಭ್ಯವಾಗಿದೆ, ಕೋಳಿ ಗೊಬ್ಬರವನ್ನು ಹಾಕಿದ್ದೇವೆ. ಆದ್ರೆ ಹೆಚ್ಚು ಕೋಳಿ ಗೊಬ್ಬರವನ್ನು ಉಪಯೋಗಿಸುವಂತದ್ದು ಒಳ್ಳೇದಲ್ಲ. ಹಟ್ಟಿ ಗೊಬ್ಬರವನ್ನೇ ನಾವು ಉಪಯೋಗಿಸುವುದು ಬಹಳ ಒಳ್ಳೇದು. ದನದ ಸೆಗಣಿ ಮತ್ತೆ ಇದನ್ನು ನಾವು ಕಾಂಪೋಸ್ಟ್ ಮಾಡಿದಂತ ಗೊಬ್ಬರವನ್ನು ಉಪಯೋಗಿಸುವುದು ಒಳ್ಳೇದು. ನಾವಿಲ್ಲಿ ಅರ್ಜೆಂಟಿಗಾಗಿ ನಾವೀಗ ಕೋಳಿ ಗೊಬ್ಬರವನ್ನು ಉಪಯೋಗಿಸಿ ಇಲ್ಲಿ ಹಾಕ್ತಾ ಇದ್ದೇವೆ ನಾವು. ಇದು ಏನು ಅಂತ ಹೇಳಿದ್ರೆ, ಕೋಳಿ ಗೊಬ್ಬರ ಆದ್ರೆ ನೀವು ಒಂದು ಪುಡಾಯಿ, ಒಂದು ಹೆಡಿಗೆ ಮಣ್ಣಿಗೆ 10 ಬುಟ್ಟಿ ಮಣ್ಣನ್ನು ಹಾಕಬೇಕು. ಹಾಗೆ ಮಾಡ್ಬೇಕು ನೀವು. ಹಟ್ಟಿ ಗೊಬ್ಬರ ಆದ್ರೆ ಒಂದು ಮಣ್ಣು, ಒಂದು ಹೊಯ್ಗೆ, ಒಂದು ಗೊಬ್ಬರ, ಈ ರೀತಿಯಲ್ಲಿ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಕೆಲವರೆಲ್ಲ ಕಲ್ಲುಗಳನ್ನೆಲ್ಲ ತೆಗಿತಾರೆ. ಕಲ್ಲುಗಳಿರುವಂತದ್ದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಹೊಯ್ಗೆಯ ಅಂಶ ಮಣ್ಣಿನಲ್ಲಿ ಇದ್ರೆ ಅದು ಬೆಳವಣಿಗೆಗೆ ಬಹಳ ಅತ್ಯಂತ ಸೂಕ್ತವಾದಂತ ಮಣ್ಣು ಯಾವುದು ಅಂತ ಹೇಳಿದ್ರೆ ಹೊಯ್ಗೆ ಮಿಶ್ರಿತ ಮಣ್ಣು. ಹಾಗಾಗಿ ನಾವು ನಮ್ಮ ಮಣ್ಣಿನಲ್ಲಿ ಹೊಯ್ಗೆ ಅಂಶ ಅಥವಾ ಕಲ್ಲಿನ ಅಂಶ ಕಡಿಮೆ ಉಂಟು ಅಂತೇಳಿ ಆದ್ರೆ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಹೊಯ್ಗೆಯನ್ನು ಮಿಕ್ಸ್ ಮಾಡ್ಬೇಕಾಗ್ತದೆ. ಇಲ್ಲಿ ಹೊಯ್ಗೆ ಹೇಳಿದ್ರೆ ನಾವು 20,000 ರೂಪಾಯಿಯದ್ದು ಹೊಯ್ಗೆ ಅವಶ್ಯಕತೆ ಇಲ್ಲ. ಈ ಬೊಳ್ಳದಲ್ಲಿ ಬರುವ ಮಣ್ಣು, ನೆರೆಯಲ್ಲಿ ಬರುವಂತ ಮಣ್ಣು, ಕಲ್ಲು ಮಣ್ಣನ್ನು ನಾವು ಉಪಯೋಗಿಸಿದ್ರೆ ಸಾಕಾಗ್ತದೆ. ನಾವು ಅದನ್ನೇ ಉಪಯೋಗಿಸಿದ್ದೇವೆ. ನಾವು ಅದರಲ್ಲಿ ಏನಾದ್ರೂ ದೊಡ್ಡ ದೊಡ್ಡ ಕಲ್ಲುಗಳಿದ್ರೆ ನಾವು ಅದನ್ನು ತೆಗಿಬೇಕು. ಚಿಕ್ಕ ಚಿಕ್ಕ ಕಲ್ಲುಗಳು ಅಂದ್ರೆ ಸಾಧಾರಣ ಮಟ್ಟಿಗೆ ಈ ಕಡ್ಲೆ ಕಾಳು ಇರುವಷ್ಟು, ಅದಕ್ಕಿಂತ ಚಿಕ್ಕದಿದ್ರೆ ಅದು ಬಹಳ ಅತ್ಯಂತ ಉಪಯೋಗಕಾರಿ. ದೊಡ್ಡದಿದ್ರೆ ಹೆಕ್ಕಿದ್ರೆ ನಮ್ಗೆ ಅದರಿಂದ ಒಳ್ಳೆ ಮಣ್ಣು ಸಿಗ್ತದೆ. ನಮ್ಗೆ ಮಣ್ಣಿನಲ್ಲಿ ನಾವು ಯಾವಾಗಲೂ ಏನು ಅಂತ ಹೇಳಿದ್ರೆ ಎಲ್ಲ ಟೆಂಪೋದಿಂದ ತಂದ ಆಳದ ಮಣ್ಣನ್ನು ನಾವು ಉಪಯೋಗಿಸ್ತೇವೆ. ಆಳದ ಮಣ್ಣಿನಷ್ಟು ದೊಡ್ಡ ವಿಷ, ಗಿಡವನ್ನು ಕೊಲ್ಲುವಂತ ವಿಷಯ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ಕಾಡಿನಲ್ಲಿ ಅಂದ್ರೆ ತರಗೆಲೆಯನ್ನು ಗುಡಿಸದೇ ಇರುವಂತ ಹಳೆಯ ಕಾಡಿನಲ್ಲಿ ಇರುವಂತ 6 ಇಂಚು ಮೇಲ್ಮಣ್ಣನ್ನು ಉಪಯೋಗಿಸಿದ್ರೆ ನಿಮ್ಗೆ ಸ್ವಾಭಾವಿಕವಾದಂತ ಗೊಬ್ಬರದ ಮಣ್ಣದು. ಆ ಮಣ್ಣನ್ನು ಉಪಯೋಗಿಸಿ ಮಾಡಿದ್ರೆ ನಿಮ್ಗೆ ಬಹಳ ಉತ್ತಮವಾದಂತ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ. ಹಾಗಾಗಿ ಯಾರು ಆಳದ ಮಣ್ಣನ್ನು ಉಪಯೋಗಿಸಬೇಡಿ, ಮೇಲಿನ 6 ಇಂಚಿನ ಮಣ್ಣನ್ನು ಉಪಯೋಗಿಸಿ, ಮೆಕ್ಕಲು ಮಣ್ಣನ್ನು ಉಪಯೋಗಿಸಿ. ನಿಮ್ಗೆ ಗೊಬ್ಬರಕ್ಕಿಂತ ಹೆಚ್ಚು ಬೆಳವಣಿಗೆ ಅದರಲ್ಲಿ ನಮ್ಗೆ ಆಗ್ತದೆ ಆ ಮಣ್ಣಿನಿಂದ. ಹೌದು. ಆಮೇಲೆ ಈಗ ನಾವು ಗಿಡ ನಡುವ ವಿಧಾನವನ್ನು ನಿಮ್ಗೆ ನಾನು ತೋರಿಸಿಕೊಡ್ತೇನೆ. ನೋಡಿ, ಇವರು ಛತ್ತೀಸ್ಗಢದವರು, ಪ್ರಿನ್ಸ್ ಅಂತೇಳಿ ಹೇಳಿ ಇವರ ಹೆಸರು. ಇವರು ನನ್ನೊಟ್ಟಿಗೆ ಈಗ ನನ್ಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಅಸಿಸ್ಟೆಂಟ್. ಇದಕ್ಕೆ ಅರ್ಧದಷ್ಟು ಮಣ್ಣು ಹಾಕ್ಬೇಕು ನಾವು. ಫಸ್ಟ್ ಅರ್ಧದಷ್ಟು ಹಾಕ್ಬೇಕು. ಯಾಕೆಂತ ಹೇಳಿದ್ರೆ ಆ ಲಕೋಟೆಯನ್ನು ಲಕೋಟೆಯನ್ನು ತೆಗೆಯದೇ ಇಡಬೇಕು. ತೆಗೆಯದು ನೋಡ್ಬೇಕು ನಾವು ಎಷ್ಟು ಎತ್ತರದವರೆಗೆ ಬಂದಿದೆ ಅಂತ. ಮೇಲಿನ 3 ಇಂಚು ಬಾಕಿ ಉಳಿಬೇಕು. ಈ ಲಕೋಟೆಯಲ್ಲಿರುವ ಮಣ್ಣಿನ ಮೇಲೆ 1 ಇಂಚು ಬರಬೇಕು. ಇದು ಪದ್ಧತಿ. ಅದು ನಾವು ಯಾವ ಲಕೋಟೆಯನ್ನು ನಾವು ಇಡ್ತೇವೆ ನೋಡಿ, ಆ ಲಕೋಟೆಯಲ್ಲಿ ಇರುವ ಮಣ್ಣಿನ ಲೆವೆಲಿನ ಮೇಲೆ 1 ಇಂಚು ಬರಬೇಕು. ಆಮೇಲೆ ಗ್ರೋ ಬ್ಯಾಗ್ ನಲ್ಲಿ 3 ಇಂಚು ಖಾಲಿ ಇರಬೇಕು. ಈಗ ನೋಡಿ, ನಾವು ಅಂದಾಜಿನಲ್ಲಿ ಹಾಕಿದ್ದೇವೆ. ಅಂದಾಜಿನಲ್ಲಿ ಹಾಕಿದ್ದು ನೋಡಿ ಹೆಚ್ಚು ಕಡಿಮೆ ಸರಿ ಉಂಟು. ಇದು ಸರಿ ಇಲ್ಲದಿದ್ರೆ ಏನ್ ಮಾಡ್ಬೇಕು ಅಂತ ತೋರಿಸ್ತೇನೆ ನಾನು. ಈ ಸ್ಕೂಟ್ ನೋಡಿ, ಹೀಗೆ ಮಾಡ್ಬೇಕು ನಾವು. ಈಗ ನೋಡಿ, ಆಳ ಹೋಯ್ತೀನಿ, ಸಣ್ಣ ಗುಂಡಿ. ಇನ್ನು ಆಳ ಹೋಗ್ಬೇಕು ನಮ್ಗೆ. ಯಾಕೆಂತ ಹೇಳಿದ್ರೆ ಇದರ ಮೇಲೆ 1 ಇಂಚು ಬರಬೇಕು, ಮೇಲೆ 3 ಇಂಚು ಉಳಿಬೇಕು. ನೋಡಿ, ಈಗ ಸರಿ ಆಯ್ತು ನೋಡಿ. ಈಗ 1 ಇಂಚು ಇಳಿಸಿದಾಗ ಮೇಲೆ ಸರಿ ನಿಲ್ತದಲ್ಲ. ಈಗ ನಮ್ಗೆ ಇದರ ಮೇಲೆ 1 ಇಂಚು ಬರ್ತದೆ. ಈ ಪದ್ಧತಿಯನ್ನು ಅನುಸರಿಸಬೇಕು ನಾವು. ಅಂದ್ರೆ ಯಾಕೆಂತ ಹೇಳಿದ್ರೆ ಆಳದಲ್ಲಿ ಗಿಡ ನಟ್ರೆ ಅದರಲ್ಲಿ ಬೆಳವಣಿಗೆ ಬರುವುದಿಲ್ಲ. ಉದಾಹರಣೆಗೆ ನೋಡಿ, ನಾನು ಈ ಗಿಡವನ್ನು ಮೊದಲು ಇಡುದು, ಆಮೇಲೆ ಇಲ್ಲಿವರೆಗೆ ಮಣ್ಣು ಹಾಕುದು. ನಾನು ನೋಡಿ, ಇಲ್ಲಿವರೆಗೆ ಮಣ್ಣು ಹಾಕಿದ್ರೆ ಆ ಗಿಡ ಒಳ್ಳೇದಾಗಿ ಬರುವುದೇ ಇಲ್ಲ, ಸಮಾಧಿ ಮಾಡಿದಾಗೆ. ಹಾಗಾಗಿ ಎಲ್ಲ ಗಿಡಗಳನ್ನು ಸಹ ನಾವು ಮೇಲೆ ನಡ್ಬೇಕು. ಅಡಿಕೆ ಗಿಡ ಆಗ್ಲಿ, ತೆಂಗಿನ ಗಿಡ ಆಗ್ಲಿ, ಎಲ್ಲ ಗಿಡಗಳನ್ನು ಮೇಲೆ ನಡ್ಬೇಕು. ಮೇಲೆ ನಟ್ಟ ಕೂಡಲೇ ಅದಕ್ಕೆ ಪೂರ್ತಿ ಬೆಳವಣಿಗೆ ಬರ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಗ್ರೋ ಬ್ಯಾಗ್, ಕೆಲವರು ಗ್ರೋ ಬ್ಯಾಗ್ ಸಮೇತ ಮಾಡುವವರು ಇದ್ದಾರೆ. ಗ್ರೋ ಬ್ಯಾಗ್ ಸಮೇತ ಮಣ್ಣಿನಡಿಗೆ ಹಾಕಿ ಬಿಟ್ರೆ ನಾವು ಗಿಡ ನಡುವಾಗ ಅದರ ಸಮಾಧಿಯೇ ಆಗ್ತದೆ. ಹಾಗಾಗಿ ಗ್ರೋ ಬ್ಯಾಗ್ ಅನ್ನು ಜಾಗ್ರತೆಯಲ್ಲಿ ತೆಗಿಬೇಕು. ಮಣ್ಣು ಒಡಿಬಾರ್ದು, ಅಂದ್ರೆ ಬೇರಿಗೆ ಸ್ವಲ್ಪ ಸಹ ಪೆಟ್ಟಾಗಬಾರ್ದು. ಎಲ್ಲಿಯಾದ್ರೂ ಒಡೆಯುವುದು, ಭಾಗ ಆಗುವುದು, ಏನಾದ್ರೂ ಮಣ್ಣಿಗೆ ಡಿಸ್ಟರ್ಬ್ ಆಯ್ತು ಅಂತ ಹೇಳಿ ಆದ್ರೆ ಆ ಗಿಡ ಸಫರ್ ಆಗ್ತದೆ. ರಿಕವರಿ ಆಗ್ಲಿಕ್ಕೆ ಟೈಮ್ ಬೇಕು. ಏನು ಮಾಡದೆ ನಾವು ಆ ರೀತಿ ಹಾಕಿದ್ರೆ ನಾವು ಗಿಡಕ್ಕೆ ಗೊತ್ತೇ ಆಗುದಿಲ್ಲ ಅದು ಬೇರೆ ಗ್ರೋ ಬ್ಯಾಗಿಗೆ ಹೋಗಿದೆ ಅಂತ ಹೇಳಿ ಗೊತ್ತಾಗುದಿಲ್ಲ. ತಕ್ಷಣ ಅದರ
ಚಿಗುರುಗಳು ಒಂದೇ ಸಮನೆ ಬರ್ಲಿಕ್ಕೆ ಶುರುವಾಗ್ತದೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂತ ಹೊರಗಿನ ವಾತಾವರಣ ಬಹಳ ಚೆನ್ನಾಗಿರ್ತದೆ ಮಣ್ಣು. ಹಾ. ಹಾಗಾಗಿ ಬಹಳ ಒಳ್ಳೆ ಇಳುವರಿ ಬರ್ಲಿಕ್ಕೆ ಶುರುವಾಗ್ತದೆ. ಇದ್ರಲ್ಲಿ ಸೈಡ್ ಕಟ್ ಮಾಡ್ಬೇಕು. ಗ್ರೋ ಬ್ಯಾಗ್ ಖರ್ಚು ಹೋಗ್ತದೆ ಅಂತ ಆಸೆ ಆದ್ರೆ ಅದು ಆಸೆ ಆದ್ರೆ ಏನ್ ಮಾಡುವಾಗಿಲ್ಲ ನಾವು. ಅಲ್ಲ ಅದು ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಇದಕ್ಕೆ ಬೇರಿಗೆ ಪೆಟ್ಟಾಗಬಾರ್ದು. ಈಗ ನೀವು ಗ್ರೋ ಬ್ಯಾಗ್ ಉಳಿಸ್ಲಿಕ್ಕೆ ಹೋದ್ರೆ ಇದಕ್ಕೆ ನೋಡಿ 500-600 ರೂಪಾಯಿ ಗಿಡ ಇದೆ. ಹೌದು, ಇದಕ್ಕೆ 10 ರೂಪಾಯಿ ಅದ್ದು. 10 ರೂಪಾಯಿ ಆಸೆಗೆ ಹೋಗಿ 10 ರೂಪಾಯಿ ಆಸೆಗೆ ಹೋಗಿ 500 ರೂಪಾಯಿ ಹೋಗ್ತದೆ. ಕರೆಕ್ಟ್. ಈಗ ಎರಡು ಸೈಡ್ ನೋಡಿ ಹೀಗೆ ಮಾಡುದು. ಆದ್ರೂ ಹೊಡೀತು. ಯಾಕೆಂತ ಹೇಳಿದ್ರೆ ಇನ್ನೊಂದು ವಿಷಯ ಏನು ಗೊತ್ತುಂಟ, ಇಲ್ಲಿ ಮಣ್ಣು ಹೊಡೀತು. ಯಾಕೆ ಹೊಡೀತು ಅಂತ ಹೇಳಿದ್ರೆ ಗಿಡದಲ್ಲಿ ನೀರಿನ ಪಸೆ ಕಡಿಮೆ ಇರಬೇಕು. ಅಂದ್ರೆ ನಾವೀಗ ಬೆಳಿಗ್ಗೆ ಇವರು ಬರುವುದು ಗೊತ್ತಿರ್ಲಿಲ್ಲ ನನ್ಗೆ. ಹಾಗೆ ಬೆಳಿಗ್ಗೆ ನಾವು ನೀರು ಬಿಟ್ಟಿದ್ದೇವೆ. ಈಗ ನಾವು ಈ ಗಿಡವನ್ನು ನಡ್ಲಿಕ್ಕೆ ಉಪಯೋಗಿಸಬಾರ್ದು. ನಾವು ನಾಳೆ ಅಲ್ಲ ನಾಡ್ದು ಬೆಳಿಗ್ಗೆ ಅದು ಫುಲ್ ಡ್ರೈ ಆಗಿರ್ತದೆ. ಆವಾಗ ಅದು ಗಟ್ಟಿಯಾಗಿರ್ತದೆ. ಆವಾಗ ಅದು ಹೊಡೆಯುವುದಿಲ್ಲ. ಈಗ ನಿಮ್ಗೆಲ್ಲ ತೋರಿಸ್ಲಿಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಗೊತ್ತಾಯ್ತಲ್ಲ ಈಗ ಇಷ್ಟು ಹೊಡಿಬಾರ್ದು ಅಂತ ಹೇಳ್ತಾರೆ. ಚೂರ್ಸ ಹೊಡಿಬಾರ್ದು ಅಲ್ಲ. ಚೂರ್ಸ ನೋಡಿ ಪುನಃ ಹೊಡಿತು, ಕೆಳಗೆ ಬಿತ್ತು. ಯಾಕೆಂತ ಹೇಳಿದ್ರೆ ನೀರಿನ ಪಸೆ ಜಾಸ್ತಿ ಉಂಟು. ಅಂದ್ರೆ ಈಗ ಕೊಟ್ಟದಷ್ಟೇ ನಾವು 10 ನಿಮಿಷ ಆದದ್ದಷ್ಟೇ ಈಗ ನಾವು ನೀರು ಕೊಟ್ಟು. ಹೌದು ನೋಡಿ ಸ್ನೇಹಿತರೆ, ಸೂಕ್ಷ್ಮ ಬೇರುಗಳು ನೋಡಿ, ಸಣ್ಣ ಸಣ್ಣ ನೋಡುವ ಗೊತ್ತಾಗಲ್ಲ ದೂರದಿಂದ. ಆದ್ರೆ ನೋಡಿ ಸೈಡ್ ಇಂದ ಬಂದಿರುವಂತ ಬೇರುಗಳು ಅಲ್ವಾ ಸರ್, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ? ಬಹಳ ಇಂಪಾರ್ಟೆಂಟ್. ಈಗ ನೋಡಿ ನಾವು ಗಿಡದ ಬೇರಿಗೆ ಯಾವಾಗ್ಲೂ ಪೆಟ್ಟು ಮಾಡಬಾರ್ದು. ಬೇರಿಗೆ ಪೆಟ್ಟು ಮಾಡಿದೆವು ಅಂತ ಹೇಳಿದ್ರೆ ನಮ್ಗೆ ಇಳುವರಿ ಹೋಯ್ತು ಅಂತೇವೆ ಲೆಕ್ಕ ಯಾವ ಗಿಡದಲ್ಲಿ. ಈಗ ನೋಡಿ ಗಿಡ ಈ ಗ್ರೋ ಬ್ಯಾಗಿನ ಅಡಿಯಿಂದ ನಾವು ಗಿಡವನ್ನು ಎತ್ತಬೇಕು. ನನ್ಗೆ ಏನ್ ಗೊತ್ತುಂಟ ನೋಡಿ, ನೀವು ಎಲ್ಲಿಯಾದ್ರೂ ಇದನ್ನು ಕೆಳಗೆ ಎಳೆದು ಬಿಡಿ ನೀವು ನಿಧಾನದಲ್ಲಿ. ಧೀರೆ ಧೀರೆ ಇಸ್ಕೋ ಹಟಾವು, ಧೀರೆ ಹಟಾವು, ಜಲ್ದಿ ನೈ ಬಹುದು ಧೀರೆ. ನೋಡಿ ಇದು ಹೊಡಿತಿರ್ಲಿಲ್ಲ, ಇದು ಹೊಡೆದಿದೆ. ಇದು ನೋಡಿ ಈಗ ನಾವು ಏನು ಅಂತ ಹೇಳಿದ್ರೆ ನಾವು ಆಗ ಅಳತೆ ಮಾಡಿದೇವಲ್ಲ ಮಣ್ಣಿನ ಮಟ್ಟ, ಇದನ್ನು ಇಲ್ಲಿ ಇಡ್ಬೇಕು. ಹೀಗೆ ಗಿಡವನ್ನು ಮಧ್ಯದಲ್ಲಿ ಇಡ್ಬೇಕು. ನೋಡಿ ಹೀಗೆ ಇಟ್ಟೆವು ನೋಡಿ, ಸರಿಯಾಗಿ ನಾವಾಗಿದೆ. ನಾವು ಅಡ್ಜಸ್ಟ್ಮೆಂಟ್ ಎಲ್ಲ ತುಂಬಾ ಕರೆಕ್ಟ್ ಆಗಿದೆ. ಇನ್ನು ಇದಕ್ಕೆ ಸೈಡಿಗೆ ಮಣ್ಣು ಹಾಕ್ಬೇಕು. ಸೈಡ್ ಮೇ ಮಿಟ್ಟಿ डाल, देखो इधर साइड में डालते जाओ, वो मिट्टी डाल साइड में इसके इधर गिरना नहीं, इधर गिरना. हाँ इधर गिरना. हाँ डाल, थोड़ा उस तरफ कर, थोड़ा उस तरफ. हाँ डाल डाल डालते जाओ. लगना नहीं, तुम्हारा बुट्टी इसको लगना नहीं. उसको लगेगा तो उठा कर डालो डालो डाल, इधर भी डाल. ನೋಡಿ ಇದು ನಮ್ದು ಅಳತೆ ಉಂಟು. ಅಂದ್ರೆ ನಾವು ತುಂಬಾ ಗ್ರೋ ಬ್ಯಾಗ್ಗಳಿಗೆ ಹಾಕುದ್ರಿಂದ ಅದು ಕರೆಕ್ಟ್ ಅಳತೆ ಇದೆ. 2 ಬುಟ್ಟಿಯಲ್ಲಿ ಅದು ಪೂರ್ತಿ ಆಗ್ಬೇಕು, ಇಲ್ಲಾಂದ್ರೆ ನಮ್ಗೆ ಲೇಬರ್ ತುಂಬಾ ಕಾಸ್ಟ್ಲಿ ಆಗ್ತದೆ. ಇನ್ನೊಂದ್ಸಲವನ್ನು 1 ಬುಟ್ಟಿ ತಂದ್ರೆ ನೋಡಿ ಕರೆಕ್ಟ್ 1 ಇಂಚು ಮಣ್ಣು ಮೇಲೆ ಬಂದಿದೆ. ನೋಡಿ ಇದು ನೋಡಿ ಆಯ್ತು, ರೆಡಿ ಆಯ್ತು. ನೋಡಿ ಇನ್ನೂ ನಾವು ಇಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. देखो वो पौधा से उसका पत्ता लेकर आओ इतना. ಇದು ಗ್ರೋ ಬ್ಯಾಗಿಗೆ ನಾವು ಮಣ್ಣನ್ನು ಹಾಕಿದ ಮೇಲೆ ನಂತರ ನೋಡಿ ಮಾಡುವಂತ ಒಂದು ಕೆಲಸ ನೋಡಿ, ಇದಕ್ಕೆ ಕಟ್ಟೆ ಕಟ್ಟಬೇಕು ನಾವು. ಕಟ್ಟೆ ಯಾಕೆಂತ ಹೇಳಿದ್ರೆ ನಾವು ಹಾಕಿದಂತ ಗೊಬ್ಬರ ನೀರಿದೆ ನೋಡಿ, ಅದು ಹೊರಗೆ ಹೋಗಬಾರದು. ಇಲ್ಲಿ ನೀವು ಇದು ಎತ್ತರ ಮಾಡದಿದ್ರೆ ಇಲ್ಲಿ ಹಾಕಿದ್ದು ಇಲ್ಲಿ ಸೈಡಿಗೆ ಬಂದು ಆ ಸೈಡಿನಿಂದ ಇಲ್ಲಿ ಕೆಳಗೆ ಹೋಗಿ ಹೊರಗೆ ಹೋಗ್ತದೆ. ಹೊರಗೆ ಹೋದ್ರೆ ನಮ್ಗೆ ನಷ್ಟ ಅದು. ಅದಕ್ಕಾಗಿ ನೋಡಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕು. ಇಲ್ಲಿ ಒಂದು ಕಟ್ಟೆ, ಇಷ್ಟು ದೊಡ್ಡ ಕಲ್ಲುಗಳನ್ನು ತೆಗಿಬೇಕು. ನೋಡಿ ಆಮೇಲೆ ನೀರ್ ಹಾಕುವ ಮೊದಲು ಇದು ಹಾಕ್ಬೇಕು, ಎಲೆಗಳನ್ನ ಹಾಕ್ಬೇಕು ನಾವು. ಅದು ಬಹಳ ಮುಖ್ಯ. ಎಲೆ ಏನ್ ಲಾಭ ಅದು? ನೋಡಿ ಎಲೆ ಅಂದ್ರೆ ಏನ್ ಗೊತ್ತುಂಟ, ನಮ್ಗೆ ಬಿಸಿಲಿನಲ್ಲಿ ಇರುವಾಗ ಮನೆ ಇದ್ದ ಹಾಗೆ ನಮ್ಗೆ. ಮಣ್ಣಿಗೆ ಮನೆ ಬೇಕು, ನಮಗೆ ಮನೆ, ನಾವು ನಿಜ ಮನೆಯಲ್ಲಿ ಇರ್ತೇವಲ್ವಾ. ಮಣ್ಣಿನ ಮೇಲೆ ನಾವು ತರಗೆಲೆಯನ್ನು ಹಾಕದಿದ್ರೆ ನಾವು ಬಿಸಿಲಿನಲ್ಲಿ ಇದ್ದ ಹಾಗೆ ಆಗ್ತದೆ. ಬಿಸಿಲಿನಲ್ಲಿ ಇದ್ದಾಗ ನಮ್ಗೆ ಬಿಸಿಲಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಣ್ಣನ್ನು ನಾವು ಬಿಸಿಲಿನಲ್ಲಿ ಇಟ್ಟರೆ ನಮ್ಗೆ ಇಳುವರಿ ಬರುವುದಿಲ್ಲ. ಇದು ನಟ್ಟ ಕೂಡ್ಲೆ ಎಲೆ ಹಾಕಿಯೇ ನೀರು ಹಾಕಬೇಕು. ಎಲ್ರು ಏನ್ ಮಾಡ್ತಾರೆ ಗೊತ್ತುಂಟ, ನಟ್ಟ ಕೂಡ್ಲೆ ಮಣ್ಣಿನ ಮೇಲೆ ನೀರು ಹಾಕ್ತಾರೆ. ಮಣ್ಣಿನ ಮೇಲೆ ನೀರು ಹಾಕಿದ್ರೆ ಮಣ್ಣು ಕಲಸಿದಾಗ ಆಗ್ತದೆ. ಮಣ್ಣು ಕಲಸಿದಾಗ ಆದ್ರೆ ಗಾಳಿ ಒಳಗೆ ಹೋಗುದಿಲ್ಲ ನಿರಂತರವಾಗಿ. ಈಗ ಇದು ಮಣ್ಣು ಹೇಗೆ ಇರ್ತದೆ ಅಂತ ಹೇಳಿದ್ರೆ ಹುಡಿಯೇ ಇರ್ತದೆ ಮಣ್ಣು, ಯಾವ ಕಾಲ ಇದ್ರಲ್ಲಿಯೂ ಅಂಟಾಗುದಿಲ್ಲ. ಗೊತ್ತಾಯ್ತು. ಅಂದ್ರೆ ನಿಧಾನಕ್ಕೆ ಒಂದೊಂದು ಸೈಡಿನ ಸ್ವಲ್ಪ ನೀರು ಹೋಗ್ತದೆ. देखो उसमें उधर एक गेट वाला है, वो गेट वाल से इसमें पानी लेकर आओ. ಕೊಡಪಾನದಲ್ಲಿ ನೀರು ಹಾಕ್ಬೇಕು. ಇದು ಹಾಕುವ ಕ್ರಮ ಅಲ್ಲ ಹಿಡಿಗೆಯಲ್ಲಿ. ಆದ್ರೆ ಕೊಡಪಾನ ಎಲ್ಲ ದೂರ ಉಂಟು, ಮನೆಯಲ್ಲಿ ಇಟ್ಟು ಬಂದಿದ್ದೇವೆ ನಾವು. ಅದಕ್ಕೆ ಪುನಃ ಲೇಬರ್ ಚಾರ್ಜ್ ಆಗ್ತದೆ. ಹಾಗಾಗಿ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಇರುವಂತ ನಮ್ದು ಬುಟ್ಟಿಯಲ್ಲಿ ನಾವು ನೀರು ಹಾಕ್ತಾ ಇದ್ದೇವೆ. ಆದ್ರೆ ನಟ್ಟ ಕೂಡ್ಲೆ ನೀರು ಹಾಕುವಂತದ್ದು ಬಹಳ ಮುಖ್ಯ. ತರಗೆಲೆಯನ್ನ ಹಾಕಿದ ನಂತರ ನಾವು ನೀರು ಹಾಕ್ಬೇಕು. ಯಾರು ನಟ್ಟ ಕೂಡ್ಲೆ ನೀರು ಹಾಕ್ಬೇಡಿ, ತರಗೆಲೆಯನ್ನು ಹಾಕಿದ ನಂತರವೇ ನೀರು ಹಾಕಿ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಆ ಗಿಡಕ್ಕೆ ಗೊತ್ತೇ ಆಗುದಿಲ್ಲ ನಾವು ಬದಲಾವಣೆ ಮಾಡಿರುವಂತ. ಬೆಳವಣಿಗೆ ನಿರಂತರವಾಗಿ ಒಂದೇ ರೀತಿಯಲ್ಲಿ ನಡೀತಾ ಇರ್ತದೆ. ನೀರ್ ಹಾಕ್ಲಿಕ್ಕೆ ಮಾತ್ರ ಮರಿಬಾರ್ದು ನಾವು. ಡಾಲ್ ಇದರ ಸಬ್ ಜಗ ಡಾಲ್ ಇದು ಗ್ರೋ ಬ್ಯಾಗಿಗೆ ಹಾಕುವಂತ ವೈಜ್ಞಾನಿಕವಾದಂತ ಅತ್ಯಂತ ಸರಿಯಾದಂತ ಒಂದು ಪದ್ಧತಿ. ನಿರಂತರವಾಗಿ ಇದನ್ನು ಪ್ರಯೋಗ ಮಾಡಿ ಅಪ್ಸ್ ಅಂಡ್ ಡೌನ್
ಹೌದು. ಸೋಲು ಗೆಲುವು, ಹೌದು. ಸತ್ಯ ಯಾವ್ದು ಸುಳ್ಳು ಯಾವ್ದು, ಇದನ್ನ ಅಧ್ಯಯನ ಮಾಡಿದ ಮೇಲೆ ನೀವು ಕಂಡುಕೊಂಡಿರೋ ದಾರಿ ಇದು. ಹೌದು. ಹೌದಲ್ವಾ? ಹೌದು. ಯಾಕಂದ್ರೆ ಇದು ಒಂದು ಯಾವ್ದೋ ಒಂದು ಜಸ್ಟ್ ವಿಡಿಯೋಗೋಸ್ಕರ ಇಲ್ಲ ಇಲ್ಲ, ಇದೆಲ್ಲ 65 ವರ್ಷದ ಅನುಭವದಲ್ಲಿ 65 ಮಾಡಿರುವಂತ. ವರ್ಷದಲ್ಲಿ ಎಷ್ಟು ಸಾವಿರ ನೀವು ಗಿಡ ಮಾಡಿರ್ಬೋದು ಅಂತ? ಹೌದು ಹೌದು ಅಲ್ಲ? ಹೌದು, 10-20 ಸಾವಿರ 10-20 ಸಾವಿರ ಗಿಡಗಳನ್ನು ಮಾಡಿರ್ಬೋದು. ನಾವು ಊಟ ಮಾಡಿದ ಹಾಗೆ, ಅದ್ರದ್ದು ಲೆಕ್ಕ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು. ಈಗ ಈ ರೀತಿಯ ಗಿಡ ಇರ್ತಲ್ಲ, ಅಲ್ಲಿಗೆ ದೊಡ್ಡದಿದೆ. ಆ ರೀತಿಯ ಗಿಡಗಳಿಗೆ ಈಗ ಅರ್ಜೆಂಟ್ ಇಂತ ಗಿಡಗಳು ಬೇಕು ಅಂತ ಹೇಳಿದ್ರೆ ಎಷ್ಟು ನಿಮಗೆ ಚಾರ್ಜ್ ಇರ್ತದೆ? ಅಂದ್ರೆ ನಾವು ಏನು ಅಂತ ಹೇಳಿದ್ರೆ ಇದಕ್ಕೆ ಈಗ ಅಂದ್ರೆ ನಮ್ಗೆ ಈಗ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ನಾವು ಲೇಬರ್ ಇಟ್ಕೊಂಡು ಮಾಡುವಂತದ್ದು. ಲೇಬರ್ ಕಾಸ್ಟ್ ಪೂರ್ತಿ ಬರ್ಬೇಕಾಗ್ತದೆ ನಮ್ಗೆ. ಮತ್ತೆ 4 ವರ್ಷ ನಾವು ಅದನ್ನು ಸಾಕಿದ್ದೇವೆ. ಸಾಕುವಾಗ ಸಹ ಹಾಗೆ ಇದಕ್ಕೆಲ್ಲ ವಾರಕ್ಕೊಮ್ಮೆ ಗೊಬ್ಬರದ ನೀರೆಲ್ಲ ಕೊಡ್ತಾ ಇರ್ಬೇಕು, ತರಗೆಲೆಯನ್ನ ಹಾಕ್ತಾ ಇರ್ಬೇಕು. ಆಮೇಲೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ನಾವು ಎಲ್ಲ, ಪಾಲಿ ಹೌಸ್ ಎಲ್ಲ ಮಾಡಿದ್ದೇವೆ. ಹಾಗಾಗಿ ನಾವು 1100ಕ್ಕಿಂತ ಕಡಿಮೆಗೆ ಕೊಡುವುದಿಲ್ಲ. ಅಂದ್ರೆ ದೊಡ್ಡ ಅದು ನಾಳೆ ಮಲ್ಲಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಾಳೆ ತುಂಬಾ ಮಲ್ಲಿಗೆ ಆಗ್ತದೆ, ಅದು ಹೇಳಿದಲ್ಲ ನಾನು. ನಮ್ಗೆಲ್ಲ ಈಗ ನಮ್ಗೆ ಒಂದು ಗಿಡದಲ್ಲಿ 3000 ರೂಪಾಯಿದು ಮಲ್ಲಿಗೆ ಆಗ್ತದೆ, ಒಳ್ಳೆ ರೇಟ್ ಇದ್ರೆ. ಈ ವರ್ಷ ಸ್ವಲ್ಪ ರೇಟ್ ಕಡಿಮೆ ಇದೆ, ಹಾಗಾಗಿ 2000ಕ್ಕೆ ಏನು ಮೋಸ ಇಲ್ಲ. ಹೌದು. ಈಗ ಉದಾಹರಣೆಗೆ ಅವನು ಸಣ್ಣ ಗಿಡ ತಗೊಂಡೋಗಿ ಅದಕ್ಕೆ ಅಷ್ಟು ವರ್ಷ ರಾಮಾಯಣ ಹೊಡೋದಕ್ಕಿಂತ ಈ 1 ವರ್ಷದಲ್ಲಿ ಅವನಿಗೆ 2000 ರೂಪಾಯಿ ಬಂದ 1000 ಗಿಡದ ಬಂತಲ್ಲ, ಇನ್ನೊಂದು ಗಿಡ ತಗೋಬಹುದು ನಾವು. ಖಂಡಿತ ಖಂಡಿತ. ಮತ್ತೆ ನಾನು ಹೇಳುವಂತ ಪದ್ಧತಿ ಉಂಟು ನೋಡಿ, ನಿಮ್ಗೆ ಬೇರೆ ಯಾರು ಜಗತ್ತಿನಲ್ಲಿ ಹೇಳಲಿಕ್ಕಿಲ್ಲ. ಅಷ್ಟು ವೈಜ್ಞಾನಿಕವಾಗಿ ಅತ್ಯಂತ ಕಡಿಮೆ ಶ್ರಮ, ಕಡಿಮೆ ಖರ್ಚು, ಆ ರೀತಿಯ ಪದ್ಧತಿಯನ್ನು ಹೇಳಿಕೊಡ್ತೇನೆ. ಯಾಕಂದ್ರೆ ನಾನು ತುಂಬಾ ಕಡೆ ನೋಡಿದ್ದೇನೆ, ಏನಂದ್ರೆ ಜನರ ಅಭಿಪ್ರಾಯದಲ್ಲಿ ಇವ್ರು ಯಾವ್ದನ್ನು ಮಾಡ್ತಾರ ಅದನ್ನು ಹೇಳಲ್ಲ ಅಂತ ಇರ್ತದೆ, ಆದ್ರೆ ನೀವು ಮಾತ್ರ ಇಷ್ಟು ಓಪನ್ ಆಗಿ ಹೇಳುವಂಥದ್ದು ಅಲ್ವಾ? ಈಗ ನಾರ್ಮಲ್ ಈಗ ಹಿಂದಿನಿಂದ ಕೂಡ ನಿಮ್ಮ ಹತ್ರ ಇದೆ 30, 40, 50, 60 ವರ್ಷದ ಗಿಡಗಳೆಲ್ಲ ನೆಲದಲ್ಲಿರುವ. ಮತ್ತು ಈಗ ಗ್ರೋ ಬ್ಯಾಗ್ ಟ್ರೆಂಡ್ ಪ್ರಾರಂಭ ಆಗಿದೆ. ಗ್ರೋ ಬ್ಯಾಗ್ ಯಾಕೆ ಹೆಚ್ಚು ಲಾಭ? ನೆಲದಲ್ಲಿ ನಾವು ಹಿಂದೆ 1000 ಗಿಡಗಳಿದ್ದವು ನಮ್ಮ ಹತ್ರ. ಅದು ಏನು ಅಂತ ಹೇಳಿದ್ರೆ ನೆಲದಲ್ಲಿ ಇಳುವರಿ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಗಿಡ ಬಾಡುವುದಿಲ್ಲ, ಚಿಗುರುಗಳು ಬರುವುದಿಲ್ಲ, ವರ್ಷ ಇಡೀ ಹೂ ಬರುವುದಿಲ್ಲ, ಮಳೆಗಾಲದಲ್ಲಿ ತುಂಬಾ ಹಾಳಾಗ್ತದೆ. ಈ ದೃಷ್ಟಿಯಿಂದ ನಾವು ಈಗ ನೆಲದಲ್ಲಿರುವ ಗಿಡಗಳನ್ನೆಲ್ಲ ತೆಗೆದು ಗ್ರೋ ಬ್ಯಾಗಿಗೆ ಹಾಕ್ತಾ ಇದ್ದೇವೆ. ಹಾಗಾಗಿ ನಾವೀಗ ಎಲ್ಲ ಈಗ ಸ್ವಲ್ಪ ಇದೆ ಇನ್ನು, ಅದನ್ನು ಸಹ ನಾವು ಈಗ ಹಂತ ಹಂತವಾಗಿ ತೆಗೆದು ಎಲ್ಲಾ ಗಿಡಗಳನ್ನು ಗ್ರೋ ಬ್ಯಾಗಿನಲ್ಲಿ ಬೆಳೆಸ್ತೇವೆ. ಇದೀಗ ನೀವು ತುಂಬಿಸಿದ್ರಲ್ಲಿ ಅದೇ ರೀತಿ ತುಂಬಿಸಿರುವಂತ ಗಿಡಗಳು? ಹೌದೌದು. ಈಗ 1200 ಗಿಡ ಇದೆ ಈ ರೀತಿಯದ್ದು. ಇಲ್ಲಿ 400 ಗಿಡ ಇದೆ. ಈ ಸೆಟ್ ಅಲ್ಲಿ 400 ಗಿಡ ಇದೆ. ಹೌದು. ಹಾಗೆ 4-5 ಕಡೆಗಳಲ್ಲಿ ಈ ಗಿಡಗಳಿದೆ. ಈಗ ಒಂದು ಗಿಡ ಬಾಡುದಿಲ್ಲ ಅನ್ನೋಂತ ಒಂದು ಮಾತು ಹೇಳಿದ್ರೆ, ಅದು ಹೇಗೆ ಅಂತ ಹೇಳಿ ಒಂದು ವೈಜ್ಞಾನಿಕವಾಗಿ ಹೇಗೆ ಹೇಳುದು? ಅಂದ್ರೆ ಗಿಡಕ್ಕೆ ಈಗ ಮಲ್ಲಿಗೆ ಗಿಡ ಹೇಳುವಂತದ್ದು ಕರ್ಮಾರು, ಕುಂಟಾಲು ಅಥವಾ ಕೇಪುಳ ಈ ಜಾತಿಯ ಹೂವಿನ ಗಿಡ ಇದು ಮಲ್ಲಿಗೆ ಹೇಳುವಂತದ್ದು. ಈಗ ಆ ಗಿಡಗಳು ಬಾಡುವುದು ಖಾಲಿ ಏಪ್ರಿಲ್ ಮೇ ಅಲ್ಲಿ ಮಾತ್ರ ಬಾಡುದು. ನಮ್ಗೆ ಏಪ್ರಿಲ್ ಮೇ ಅಲ್ಲಿ ಬಾಡಿ ಏನು ಉಪಯೋಗ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಮಲ್ಲಿಗೆ ಗಿಡ ಸ್ವಾಭಾವಿಕವಾಗಿ ಹೂವನ್ನು ಕೊಡುವುದು ಏಪ್ರಿಲ್ ಮೇ ಅಲ್ಲಿ. ಏಪ್ರಿಲ್ ಮೇ ಅಲ್ಲಿ ನೀವು ಏನು ನಿರ್ವಹಣೆ ಮಾಡದಿದ್ರು ನಿಮ್ಗೆ ಸಾಕಷ್ಟು ಹೂಗಳು ಅದರಲ್ಲಿ ಬರ್ತದೆ. ಆದ್ರೆ ನಮಗೆ ಹಾಗಲ್ಲ, ವರ್ಷ ಇಡೀ ಹೂ ಬರಬೇಕು. ವಿಶೇಷವಾಗಿ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಹೂ ಬರಬೇಕು. ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಹೂ ಬರಬೇಕು ಅಂತಾದ್ರೆ ಗಿಡ ಬಾಡುವುದಿಲ್ಲ ನೆಲದಲ್ಲಿ. ಯಾಕೆಂತ ಹೇಳಿದ್ರೆ ಸಾಕಷ್ಟು ನೀರಿನ ಅಂಶ ಸ್ವಾಭಾವಿಕವಾಗಿ ಬರುವಂತ ಮಣ್ಣಿನ ಆಳದಿಂದ ಬರುವಂತಹ ನೀರಿನ ಪಸೆ ಆ ಮಲ್ಲಿಗೆ ಗಿಡಕ್ಕೆ ಬೇಕಾದಷ್ಟು ಸಾಕಾಗ್ತದೆ. ನಾವು ನೀರು ಹಾಕುವಂತ ಅವಶ್ಯಕತೆ ಇಲ್ಲ, ಅಷ್ಟು ಮಣ್ಣಿನಿಂದ ಅದ ಸ್ವಾಭಾವಿಕವಾಗಿ ನೀರನ್ನು ಹೀರಿಕೊಳ್ತದೆ ಎಲ್ಲ ದಿಕ್ಕಿನಿಂದ. ನೋಡಿ, ಪೂರ್ವ, ದಕ್ಷಿಣ, ಪಶ್ಚಿಮ, ಒಂದೊಂದ್ಸಲ ನೋಡಿ ಸಂಜೆ ಆಗುವಾಗ ಇಲ್ಲಿವರೆಗೆ ಬರ್ತದೆ, ಬೆಳಿಗ್ಗೆ ನೋಡಿ ಇಲ್ಲಿವರೆಗೆ ಬಿಸಿಲು ಬರ್ತದೆ. ಹಾಗಾಗಿ ಸ್ವಲ್ಪ ಭಾಗ ಮಾತ್ರ ಬಿಸಿಲು ಬೀಳದೆ ಇರುವಂತ ಜಾಗ. ಹಾಗಾಗಿ ಇದು ಮಲ್ಲಿಗೆ ಗಿಡಕ್ಕೆ ಬಹಳ ಅನುಕೂಲ. ಹಾಗಾಗಿ ಗ್ರೋ ಬ್ಯಾಗಿನಲ್ಲಿ ನಟ್ಟ ಕೂಡಲೇ ನಮ್ಗೆ ಬೆನಿಫಿಟ್ ಆಗ್ತದೆ. ಇದು 2 ದಿವಸದಲ್ಲಿ ಬಾಡ್ತದೆ. ಬಾಡಿದ ಮೇಲೆ ನಾವು ಗೊಬ್ಬರ ಮತ್ತೆ ನೀರನ್ನು ಕೊಟ್ರೆ ಅದು ಬೇಸಿಗೆಯಲ್ಲಿ ಇಳುವರಿ ಬರುತ್ತದೆ. ಹೇಗೆ ಯಾವ ರೀತಿ, ಅದೇ ರೀತಿ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಬರ್ತದೆ. ಹಾಗಾಗಿ ಅಷ್ಟು ಇಳುವರಿ ಬರುವುದರಿಂದ ನಾನು ಇದನ್ನು ಗ್ರೋ ಬ್ಯಾಗ್ಗಳಲ್ಲಿ ಈಗ ಮಾಡ್ತಾ ಇದ್ದೇನೆ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ನೋಡಿ, ಇದು ಗ್ರೋ ಬ್ಯಾಗ್ ನಲ್ಲಿ ಇರುವುದರಿಂದ ನೀವು ನೇರ ನಿಂತು ಕೊಯ್ಬಹುದು. ಅದೇ ಈಗ ನೆಲದಲ್ಲಿ ಆದ್ರೆ ನಾನು ಇಷ್ಟು ಬಗ್ಗಬೇಕು ಅಲ್ವಾ? ಈಗ ಇದು ಬಹಳ ಸುಲಭ. ಇನ್ನೊಂದು ಮೂರನೇದು ಏನು ಅಂತ ಹೇಳಿದ್ರೆ ಕಳೆದು ಬರುವುದಿಲ್ಲ. ಕಳೆ ನೋಡಿ, ಇಲ್ಲಿ ನೆಲಕ್ಕೆಲ್ಲ ಪ್ಲಾಸ್ಟಿಕ್ ಹಾಕಿದ್ದೇವೆ, ಇಲ್ಲಿ ಕಳೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಈಗ ನೋಡಿ ಸೈಡ್ ನಲ್ಲಿ ಒಂದೊಂದು ಬರ್ಬೋದು. ಇಲ್ಲದಿದ್ರೆ ನಮ್ಗೆ ಒಂದು 100 ಗಿಡ ಇದ್ರೆ ಮಧ್ಯಾಹ್ನ ಮೇಲೆ ಕಳೆ ತೆಗೆಯುವುದೇ ಕೆಲಸ. ಮತ್ತೆ ಕಳೆಗಳೆಲ್ಲ ಪೋಷಕಾಂಶವನ್ನು ಇರ್ತದೆ. ಯಾಕೆ ಪೋಷಕಾಂಶವನ್ನು ಇರ್ತದೆ ಅಂತ ಹೇಳಿದ್ರೆ ಮಲ್ಲಿಗೆ ಗಿಡ 10 ಪಾಲು ಪೋಷಕಾಂಶಗಳನ್ನು ಹಾಕಿದ್ರೆ ಮಾತ್ರ ನಮ್ಗೆ ಇದು ಇಳುವರಿ ಬರುವುದು. ಬೇರೆ ಬೆಳೆಗಿಂತ ಈಗ ತೆಂಗು, ಅಡಿಕೆ 10 ಪಾಲು. 1 ಎಕರೆಗೆ ನಾವು ಏನು ತೆಂಗಿನ ಬೆಳೆಗೆ ಹಾಕ್ತೇವೆ, ಅಡಿಕೆ ಬೆಳೆಗೆ ಹಾಕ್ತೇವೆ, ಅದರ 10 ಪಾಲು ಪೋಷಕಾಂಶವನ್ನು ನಾವು ಮಲ್ಲಿಗೆ ಗಿಡಕ್ಕೆ ಹಾಕಿದ್ರೆ ಮಾತ್ರ ನಮ್ಗೆ ಬರುವುದು. ಹಾಗಾಗಿ ಈ ಹುಲ್ಲು ಇದೆ ನೋಡಿ, ಇದು ಪೋಷಕಾಂಶ ಇಲ್ಲದಲ್ಲಿ ಬೆಳೆಯುವಂತದ್ದು. ಇದಕ್ಕೆ ಪೋಷಕಾಂಶ ಸಿಕ್ಕಿದ್ರೆ ಎಲ್ಲ ಪೋಷಕಾಂಶವನ್ನು ಇದೇ ಹೇಳ್ಕೊಳ್ತದೆ. ಇದಕ್ಕೆ ಬಹಳ ಶಕ್ತಿ ಇದೆ. ಹಾಗಾಗಿ ಹುಲ್ಲು ರಹಿತವಾಗಿ ನಾವು ಮಾಡಬೇಕು.
ಎರಡನೇದು ಏನು ಗೊತ್ತುಂಟಾ, ಹುಲ್ಲು ಹರಿದ ಕೂಡಲೇ ಗಿಡಕ್ಕೆ ತೊಂದರೆ ಆಗ್ತದೆ. ಈಗ ನೆಲದಲ್ಲಿ ಹುಲ್ಲು ಬರ್ತದೆ, ಹಾ. ನಮ್ಗೆ ಟೈಮ್ಗೆ ಹರಿಲಿಕ್ಕೆ ಆಗುದಿಲ್ಲ, ಹ್ಮ್. ಅದು ದೊಡ್ಡದಾಗ್ತದೆ. ದೊಡ್ಡದಾದ ಮೇಲೆ ನೋಡಿ ಈ ರೀತಿ ಮಣ್ಣು ಕಿತ್ತುಕೊಂಡು ಬರ್ತದೆ. ಹಾ. ಈ ರೀತಿ ಮಣ್ಣು ಕಿತ್ತುಕೊಂಡು ಬರುವಾಗ ಅದು ಬೇರಿಗೆ ಡ್ಯಾಮೇಜ್ ಮಾಡ್ತದೆ. ಇಲ್ಲಿ ಬೇರು ಸಹ ತುಂಡಾಗ್ತದೆ, ಮಲ್ಲಿಗೆ ಗಿಡದ ಬೇರು ಸಹ ತುಂಡಾಗ್ತದೆ, ಹಾ. ಇದರ ಬೇರು ಸಹ ತುಂಡಾಗ್ತದೆ. ಇದರ ಬೇರು ತುಂಡಾಗೋದ್ರಿಂದ ನಮ್ಗೆ ಏನ್ ತೊಂದರೆ ಇಲ್ಲ, ಆದ್ರೆ ಮಲ್ಲಿಗೆ ಗಿಡದ ಬೇರು ತುಂಡಾಗೋದ್ರಿಂದ ನಮ್ಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ. ಇಲ್ಲಿ ಅದು ಸಮಸ್ಯೆ ಇಲ್ಲ. ನಿಮ್ಗೆ ಎಲ್ಲಿಯಾದ್ರೂ ಒಂದೊಂದು ಬಂದ್ರೆ ನಿಮ್ಗೆ ನೇರ ನಿಂತುಕೊಂಡೇ ಹುಲ್ಲು ಹರಿಲಿಕ್ಕೆ ಆಗ್ತದೆ. ನೋಡಿ ಸ್ನೇಹಿತರೆ, ಇದನ್ನು ನಿಂತುಕೊಂಡೇ ಕೊಯ್ಬಹುದು ಅಂತ ಇನ್ನೊಂದು ಪಾಯಿಂಟ್ ಹೇಳಿದ್ರು. ಇನ್ನೊಂದು ಪಾಯಿಂಟ್ ಹೇಳಿದ್ರು ಸರ್ ಆಗ ನೀವು, ಅಂದ್ರೆ ಇದಕ್ಕೆ ಬುಡಕ್ಕೆ ಬಿಸಿಲು ಕ್ಲೀನ್ ಆಗಿ ತಾಗತ್ತೆ, ಅದು ಹೇಗೆ ಅಂತ ತೋರಿಸಿ. ನೋಡಿ, ಇದಕ್ಕೆ ಎಲ್ಲ ದಿಕ್ಕಿನಿಂದ ಸಹ ಬಿಸಿಲು ಬರ್ತದೆ, ಒಂದು ದಿಕ್ಕು ಮಾತ್ರ ಬಿಟ್ಟು. ಹಾ. ಎಲ್ಲ ದಿಕ್ಕಿನಿಂದ ಸಹ. ಹಾ. ನೋಡಿ, ಪೂರ್ವ, ದಕ್ಷಿಣ, ಹಾ. ಪಶ್ಚಿಮ. ಹಾ. ಒಂದೊಂದ್ಸಲ ನೋಡಿ ಸಂಜೆ ಆಗುವಾಗ ಇಲ್ಲಿವರೆಗೆ ಬರ್ತದೆ, ಹಾ. ಬೆಳಿಗ್ಗೆ ನೋಡಿ ಇಲ್ಲಿವರೆಗೆ ಬಿಸಿಲು ಬರ್ತದೆ. ಹಾ. ಹಾಗಾಗಿ ಸ್ವಲ್ಪ ಭಾಗ ಮಾತ್ರ ಬಿಸಿಲು ಬೀಳದೆ ಇರುವಂತ ಜಾಗ. ಹಾ. ಹಾಗಾಗಿ ಇದು ಮಲ್ಲಿಗೆ ಗಿಡಕ್ಕೆ ಬಹಳ ಅನುಕೂಲ ಅಲ್ಲ. ಹೌದು, ಬಿಸಿಲು ಚೆನ್ನಾಗಿ ಬೀಳ್ಬೇಕು, ಚೆನ್ನಾಗಿ ಬೀಳ್ಬೇಕು. ನೆರಳಿನಲ್ಲಿ ಮಲ್ಲಿಗೆ ಹೂವೇ ಆಗುದಿಲ್ಲ, ರೋಗ ಬರ್ತದೆ, ಗಿಡವೇ ಸತ್ತು ಹೋಗ್ತದೆ. ಈ ತೂತುಗಳು ನೋಡಿ ಸ್ನೇಹಿತರೆ, ಆಗ ತೋರಿಸಿದಲ್ಲ 10 ತೂತುಗಳು, ಇದು ಹೇಗೆ ಸರೌಂಡಿಂಗ್ ಆಗಿದೆ ನೋಡಿ, ರೌಂಡ್ ಅಲ್ಲಿ 10 ತೂತುಗಳು, ಎಲ್ಲಾ ಕಡೆ 10 ತೂತುಗಳಿದೆ. 10 ತೂತುಗಳಲ್ಲಿ ನೀರು ಹೋಗ್ತದಲ್ಲ. ಅಲ್ಲ, ಇದು ನಾವು ಸ್ಪೆಷಲ್ ಪರ್ಪಸ್, ನಾವು ಇಲ್ಲದಿದ್ರೆ ಇದು ನಿಮ್ಗೆ ಎಲ್ಲಿಯೂ ಸಿಗುದಿಲ್ಲ. ಅಂದ್ರೆ ನಾವು ಈಗ ಸ್ಪೆಷಲ್ ಪರ್ಪಸ್ಗೆ ಈ ರೀತಿಯ ಗ್ರೋ ಬ್ಯಾಗ್ ಅನ್ನು ನಾವು ಮಾಡಿಸಿದ್ದು. ಇಲ್ಲದಿದ್ರೆ ಅವರು 4 16 ತೂತು ಮಾತ್ರ ಇಡ್ತಾರೆ, ಇದ್ರಲ್ಲಿ 64 ಉಂಟು. ಸಣ್ಣ ಸಣ್ಣ ತೂತು, ಸ್ವಲ್ಪ ಸ್ವಲ್ಪ ನೀರು ಹೋಗ್ಲಿಕ್ಕೆ. ಅಲ್ಲಲ್ಲ, ಅದು ಎಲ್ಲದರಲ್ಲಿ ಅದೇ ಸೈಜ್ ಇರುದು. 16 ಆದ್ರೂ ಸಹ ಅದೇ ಸೈಜ್ ಮಾಡೋದು. ಅಂದ್ರೆ ತುಂಬಾ ದೊಡ್ಡದು ಮಾಡಿದ್ರೆ ಕಡೆಗೆ ಗ್ರೋ ಬ್ಯಾಗ್ ಹರಿದು ಅಲ್ವಾ? ಹೌದು. ನಿಮ್ಮಲ್ಲಿ ಎಷ್ಟು ಜನ ಕೆಲಸಕ್ಕಿದ್ದಾರೆ? ನಮ್ಮಲ್ಲಿ ಒಂದು 20 ಜನ ಮಲ್ಲಿಗೆ ಹೂ ಕೊಯ್ಯುವವರು ಇದ್ದಾರೆ. ಮತ್ತೆ ಬಿಹಾರದವರು 2 ಜನ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಮಲ್ಲಿಗೆ ಹೂ ಕೊಯ್ಯುವವರು? ಅವರಿಗೆ ಬೆಳಗಾಗುವ ಮೊದಲೇ ಬರ್ತಾರೆ ಕೆಲವರು. ಯಾಕೆಂತ ಹೇಳಿದ್ರೆ ನಮ್ಗಿಂತ ಹೆಚ್ಚು ಸಮಸ್ಯೆ ಅವರಿಗೆ ಇದೆ. ಯಾಕೆಂತ ಹೇಳಿದ್ರೆ ಹೂ ಗಿಡದಲ್ಲಿ ಉಳಿಬಾರದು ಹೇಳುವಂತದ್ದು. ಹಾಗಾಗಿ ಕತ್ತಲೆ ಇರುವಾಗಲೇ ಬಂದು ಶುರು ಮಾಡ್ತಾರೆ. 5-6 ಗಂಟೆ ಬರ್ತಾರೆ. ಅಲ್ಲ, ಬೆಳಕು ಅಂದ್ರೆ ಜಸ್ಟ್ ಹೂಗಳು ಕಾಣ್ಲಿಕ್ಕೆ ಶುರುವಾದ್ರೆ ಅವರೆಲ್ಲ ಬಂದಾಗಿರ್ತದೆ. ಎಷ್ಟು ಗಂಟೆಗೆ ಅದು ಕೊಯ್ಲಿಕ್ಕೆ ಶುರು ಆಗುದು? ಕೊಯ್ಲಿಕ್ಕೆ ಅದೇ ಹೇಳಿದೆ ನಾನು, ಬೆಳಕು ಅಂದ್ರೆ ಸೂರ್ಯೋದಯದ ಸಮಯ ಹೆಚ್ಚು ಕಡಿಮೆ ಇರ್ತದೆ. ಕೊಯ್ತಾರೆ ಅಂದ್ರೆ ಮುಗಿಯವರೆಗೆ ಕೊಯ್ತಾರೆ, ಅಂತೂ ಬಿಟ್ಟು ಹೋಗುದಿಲ್ಲ ಅವರು. ಮತ್ತೆ ಕಟ್ಟುದಿಲ್ಲ? ಆನಂತರ ಕಟ್ತಾರೆ. ಅವರೇ ಕಟ್ಟುದ? ಅವ್ರ ಮನೆ ತಗೊಂಡು ಹೋಗ್ತಾರೆ? ಅವರ ಮನೆಯಲ್ಲಿ ಕಟ್ತಾರೆ. ಹೌದು. ಇಲ್ಲಿ ಕಟ್ಟಿ ಮತ್ತೆ ಮಾರ್ಕೆಟ್ಗೆ ಹೋಗ್ತದೆ. ಮಾರ್ಕೆಟ್ಗೆ ಹೋಗ್ತದೆ. ಅವ್ರಿಗೆ ಅಷ್ಟು ಜನರಿಗೆ ಒಂದು ಸಣ್ಣ ರೀತಿಯ ಪಾರ್ಟ್ ಟೈಮ್ ವರ್ಕ್. ಅಲ್ಲ, ನಾವೆಲ್ಲ ಯಾವ್ದು ಅಂತ ಹೇಳಿದ್ರೆ ಖಾಲಿ ಲೇಬರ್ ವರ್ಕಿನಲ್ಲಿ ಮಾಡಿಸುದಲ್ಲ, ಪಾರ್ಟ್ನರ್ಶಿಪ್ ನಲ್ಲಿ ಮಾಡುದು ನಾವು. ಲಾಭದಲ್ಲಿ ಹೌದು, ತುಂಬಾ ಅಂಶ ಕೊಡ್ತೇವೆ. ನಮ್ಮ ಮನೆಯವರಾಗಿ ಅವರನ್ನು ಸಹ ನೋಡಿಕೊಳ್ತೇವೆ, ಮತ್ತೆ ಲೆಕ್ಕದ ಬಟವಾಡೆ ಮಾಡ್ತೇವೆ. ಆನಂತರ ಅವರ ಫಂಕ್ಷನ್ಗೆ ಆಗ್ಬೋದು, ಎಜುಕೇಶನ್ಗೆ ಆಗ್ಬೋದು, ಆರೋಗ್ಯದ ಏನಾದ್ರೂ ಸಮಸ್ಯೆ ಬಂದ್ರೆ ಆಗ್ಬೋದು, ಅದೆಲ್ಲ ನಾವು ಅದಕ್ಕೆಲ್ಲ ಹಿಂದೆ ಮುಂದೆ ನೋಡುದಿಲ್ಲ ನಾವು. ಯಾಕೆಂತ ಹೇಳಿದ್ರೆ ಇಡೀ ನಮ್ಗೆ ಇದು ಇರುವುದೇ ಅವರ ಕೈಯಲ್ಲಿ, ನಮ್ಮ ಕೈಯಲ್ಲಿ ಎಲ್ಲ ಇರುವುದು. ಹಾಗಾಗಿ ಅವರಿಗೆ ಬೇಕಾಗುವಂತ ಸವಲತ್ತುಗಳನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಕರೆಕ್ಟ್. ಈಗ ನೀವು ಅಲ್ಲಿ ನಾನು ಆಗ ತೋರಿಸಿದೆ, ಇದು ಕೋಳಿಯ ಗೊಬ್ಬರವನ್ನು ಹಾಕ್ತಾ ಇದ್ರು. ಅದು ಕೋಳಿಯ ಗೊಬ್ಬರ ಅದು ಹೇಗೆ, ಅಥವಾ ಬೇರೆ ಯಾವ್ದು ಗೊಬ್ಬರ ಹಾಕ್ಬೇಕು? ಲಿಮಿಟೆಡ್ ಆಗಿ ಎಷ್ಟು ದಿನಕ್ಕೊಂದ್ಸಲ ಹಾಕ್ಬೇಕು? ನೋಡಿ, ಇಲ್ಲಿ ಗೊಬ್ಬರದ ವಿಷಯ ಹೇಳುವಾಗ ಒಂದೇ ರೀತಿಯ ಗೊಬ್ಬರವನ್ನು ನಾವು ಯಾವಾಗ್ಲೂ ಉಪಯೋಗಿಸಬಾರ್ದು. ಒಂದೇ ರೀತಿಯ ಗೊಬ್ಬರವನ್ನು ಉಪಯೋಗಿಸಿದ್ರೆ ಗಿಡಗಳಲ್ಲಿ ತೊಂದರೆಗಳು ಕಾಣ್ಲಿಕ್ಕೆ ಶುರುವಾಗ್ತದೆ, ರೋಗ ಬರ್ತದೆ, ಇಳುವರಿ ಕಡಿಮೆ ಆಗ್ತದೆ, ಕೀಟಗಳು ಇದೆಲ್ಲ ಬರುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾವು ಅಂದ್ರೆ ನಮ್ಗೆ ಹೇಗೆ ನೋಡಿ, ಈಗ ಊಟದಲ್ಲಿ ಅನ್ನ ಮಾತ್ರ ಸಾಕಾಗುದಿಲ್ಲ, ಸಾಂಬಾರ್ ಮಾತ್ರ ಸಾಕಾಗುದಿಲ್ಲ, ಸಾರು ಮಾತ್ರ ಸಾಕಾಗುದಿಲ್ಲ, ಎಲ್ಲವೂ ಬೇಕು. ಸ್ವೀಟು ಬೇಕು, ಉಪ್ಪಿನಕಾಯಿ ಬೇಕು, ಅದೇ ಕೂಸುಂಬರಿ ಬೇಕು, ಎಲ್ಲ ಬೇಕು. ಹಾಗಾಗಿ ಏನೆಲ್ಲ ಗೊಬ್ಬರಗಳು ಲಭ್ಯ ಇದೆ ಆ ಎಲ್ಲ ಗೊಬ್ಬರಗಳನ್ನು ನಾವು ಬದಲಾವಣೆ ಮಾಡ್ತಾ ಇರ್ಬೇಕು. ಹಾಗೆ ನಾವು ಈಗ ನಾವಲ್ಲಿ ಈಗ ತೋರಿಸ್ತಾ ಇರುವಂತಹದ್ದು ನಿಮ್ಗೆ ಕೋಳಿ ಗೊಬ್ಬರವನ್ನು ಮಾಡಿರುವಂತದ್ದು. ಈ ಕೋಳಿ ಗೊಬ್ಬರವನ್ನು ಹೇಗೆ ಅಂತ ಹೇಳಿದ್ರೆ 50 ಲೀಟರ್ನ ಡ್ರಮ್ಮಿಗೆ 3 kg ಹಾಕ್ಬೇಕು. ಅಥವಾ ನೀವು ಬೇರೆ ಈಗ ನೆಲಕಡಲೆ ಹಿಂಡಿ, ಕೈಬೇವಿನ ಹಿಂಡಿ ಅದೆಲ್ಲವೂ ಆದ್ರೂ 3 kg ಅಷ್ಟು ಹಾಕ್ಬೇಕು. 3 kg ಅಷ್ಟು ಹಾಕಿ 4-5 ದಿವಸ ಇಡಬೇಕು. ಆಮೇಲೆ ಬಹಳ ಮುಖ್ಯ ನೋಡಿ, ಇದು ನೆರಳು. ಬಿಸಿಲಿನಲ್ಲಿಟ್ರೆ ಅದು ನಿಮ್ಗೆ ಅದು ಗೊಬ್ಬರವೇ ಅಲ್ಲ, ಅದೊಂದು ವಿಷದ ವಸ್ತು, ಅಂದ್ರೆ ಗಿಡವನ್ನು ಸಾಯಿಸುವಂತ ವಸ್ತು ಆಗ್ತದೆ, ಅಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಇದು ಬಿಸಿ ಆಗಬಾರದು, ಇದರ ಮೇಲೆ ಸೂರ್ಯನ ಬಿಸಿಲು ಬೀಳಬಾರದು, ಆದ್ರೆ ಸೂರ್ಯನ ಬೆಳಕು ಬೀಳ್ಬೇಕು. ಇದು ಬಹಳ ಮುಖ್ಯ. ನೋಡಿ, ಇದರಲ್ಲಿ ಬೆಳಕು ಬೀಳ್ತದೆ, ನೋಡಿ ಕೆಳಗೆ ಸೂರ್ಯನ ಬೆಳಕು ಬೇಕು. ಈಗ ನಮಗೆ ಹೇಗೆ ಸೂರ್ಯನ ಬೆಳಕು ಬೇಕು ಹಾಗೆ ಬೇಕು, ನಮ್ಗೆ ಬಿಸಿಲಾಗುದಿಲ್ಲ. ನಮ್ಗೆ ಬಿಸಿಲು ಬೀಳಬಾರದು. ಎರಡು ಕೆಲಸನ ಇದು ಮಾಡ್ತದೆ. ಗಾಳಿ ಬೇಕು ನೋಡಿ, ಗಾಳಿ ಸಹ ಬೇಕು. ಗಾಳಿ ಸಹ ಸಿಗ್ತದೆ ನೋಡಿ. ಗಾಳಿ ಮತ್ತು ಬೆಳಕನ್ನು ಇದು ಕಳಿಸುತ್ತೆ, ಬಿಸಿಯನ್ನು ತಡೆದು ಕಳಿಸುತ್ತೆ. ಹೌದು, ಸ್ಕ್ರೀನಿಂಗ್ ಮಾಡಿ. ಹಾಗಾಗಿ ಅತ್ಯುತ್ತಮವಾದಂತಹ ಒಂದು ಗೊಬ್ಬರ ಆಗ್ತದೆ. ಸೈಡ್ ನಲ್ಲಿ ಸಹ ಬಿಸಿಲು ಬೀಳಬಾರದು ನೋಡಿ. ಹೌದೌದು, ಅದಕ್ಕೆಲ್ಲ ನಾವು ಬೇಕಾಗುವಂತದ್ದು ಈಗ ಶೇಡ್ ನೆಟ್, ನಮ್ಗೆ ಅದೊಂದು ವರದಾನ. ನಮ್ಗೆ ಇಲ್ಲದಿದ್ರೆ ನಮ್ಗೆ ಈ ರೀತಿಯ ಬಟ್ಟೆಯನ್ನು ಮಾಡಿಸುವುದು ಅದು ಇದು ಅಂತ ಹೇಳಿದ್ರೆ ನಮ್ಗೆ ವರ್ಕೌಟ್ ಆಗ್ಲಿಕ್ಕೆ ಕೆಲಸ ಅಲ್ಲ. ಹೌದೌದು, ಇದು ಈಗ ಬಹಳ ಸುಲಭ, ಮತ್ತೆ ಬಹಳ ಬಾಳಿಕೆ ಇದೆ ಇದಕ್ಕೆಲ್ಲ. ಹೌದೌದು, ನಾವು ಅಂದ್ರೆ ಒಳ್ಳೆಯ ಕ್ವಾಲಿಟಿಯದನ್ನು ನಾವು ತಗೊಂಡ್ರೆ ಬಹಳ ಬಾಳಿಕೆ ಬರ್ತದೆ, ಬಹಳ ಕಡಿಮೆ ಖರ್ಚಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ನೆಲಕಡಲೆ ಹಿಂಡಿ, ಕೈಬೇವಿನ ಹಿಂಡಿ, ಸೆಗಣಿ, ಗೋಮೂತ್ರ ಇದರ ಮಿಶ್ರಣ ನಮ್ದು ಅನಾದಿ ಕಾಲದಿಂದ ನಾವು ಉಪಯೋಗಿಸ್ತಾ ಇರುವಂತದ್ದು. ಇದರಲ್ಲಿ ಒಳ್ಳೆಯ ಒಂದು ಸ್ವಾಭಾವಿಕವಾದಂತ
ಇಳುವರಿ ಬರ್ತದೆ, ರೋಗ ಕೀಟಗಳು ಕಡಿಮೆ ಆಗ್ತದೆ, ಮತ್ತೆ ಗಿಡಕ್ಕೆ ಒಳ್ಳೆ ಶಕ್ತಿ ಸಹ ಬರ್ತದೆ. ಹಾಗಾಗಿ ನಾವು ಇದನ್ನು ಉಪಯೋಗಿಸಬೇಕು. ಅಲ್ಲಿ ಉಪಯೋಗಿಸುವಾಗ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ 1 kg ನೆಲಕಡಲೆ ಹಿಂಡಿ, 1 kg ಕೈಬೇವಿನ ಹಿಂಡಿ, 1 kg ಅಷ್ಟು ಸೆಗಣಿ, ಮತ್ತೆ ಒಂದು 5ರಿಂದ 10 ಲೀಟರ್ನಷ್ಟು ಗೋಮೂತ್ರ, ಇಷ್ಟನ್ನ ಹಾಕಿ ನಾವು 50 ಲೀಟರ್ನ ಡ್ರಮ್ಮಿಗೆ ಹಾಕಿ ನೀರನ್ನು ತುಂಬಾ ಮಾಡಿ ಆನಂತರ ನಾವು ಅದನ್ನು 3-4 ದಿವಸದ ನಂತರ ಉಪಯೋಗಿಸಬೇಕು ಒಂದ್ಸಲ. ಆಮೇಲೆ ಇನ್ನೂ ಇದೆ ನಮ್ಗೆ, ಈಗ ಎರೆಹುಳ ಗೊಬ್ಬರವನ್ನು ನಾವು ಉಪಯೋಗಿಸಬಹುದು. ಎರೆಹುಳ ಗೊಬ್ಬರವನ್ನು ಇದೇ ರೀತಿ 3-4 kg ಅಷ್ಟು ಎರೆಹುಳ ಗೊಬ್ಬರವನ್ನು ನೀರಿನಲ್ಲಿ ಕಲಡಿಸಿ ನಾವು ಉಪಯೋಗಿಸಬಹುದು. ಇಲ್ಲದಿದ್ರೆ ನಾವು ಇತ್ತೀಚೆಗೆ ನಾವು ಪ್ರಚಲಿತದಲ್ಲಿರುವಂತಹದ್ದು ಕಡಲೆ ಹಿಟ್ಟು, ಬೆಲ್ಲ, ಇದನ್ನು ಉಪಯೋಗಿಸಬಹುದು. ಹೌದೌದು, ಈಗ 1 kg ಅಷ್ಟು ಕಡಲೆ ಹಿಟ್ಟು, ಆಮೇಲೆ 1 kg ಅಷ್ಟು ಬೆಲ್ಲ, ಇದೆರಡರ ಮಿಶ್ರಣವನ್ನು ನಾವು ಒಂದು 50 ಲೀಟರ್ ಡ್ರಮ್ ನಲ್ಲಿ ಹಾಕಿ ಆ ಮಿಶ್ರಣವನ್ನು ಸಹ ನಾವು ಹಾಕಬಹುದು. ಇಲ್ಲಿ ಮುಖ್ಯವಾಗಿ ದ್ರವ ರೂಪದ ಗೊಬ್ಬರ ಏನು ಅಂತ ಹೇಳಿದ್ರೆ ಬಹಳ ನೀರು ಇರಬೇಕು, ಚಾದ ಡಿಕಾಕ್ಷನ್ ಆಗಿ ಇರಬೇಕು, ಅದು ಬಹಳ ಮುಖ್ಯ. ದಪ್ಪದ ಗೊಬ್ಬರವನ್ನ ಹಾಕಬಾರ್ದು. ಆಮೇಲೆ ಎರಡನೇದು ಏನು ಅಂತ ಹೇಳಿದ್ರೆ ಈ ಗ್ರೋ ಬ್ಯಾಗಿನ ಮೇಲೆ ತರಗೆಲೆ ಯಾವಾಗ್ಲೂ ಇರಬೇಕು. ಅದಕ್ಕೆ ನಾವು ವಿಶೇಷವಾಗಿ ಮಳೆಗಾಲದಲ್ಲಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮನೆಯ ಒಳಗೆ ನೀರು ಬೀಳದ ಜಾಗದಲ್ಲಿ ನಾವು ತರಗೆಲೆಯನ್ನು ಸ್ಟಾಕ್ ಮಾಡಿ ಇಡಬೇಕು. ಯಾವಾಗ ನಮ್ಗೆ ಗ್ರೋ ಬ್ಯಾಗಿನ ಮೇಲ್ಗಡೆ ಮಣ್ಣು ಕಾಣ್ಲಿಕ್ಕೆ ಶುರುವಾಗ್ತದೆ ಆವಾಗ ನಾವು ಆ ತರಗೆಲೆಯನ್ನು ಹಾಕಿ ಮುಚ್ಚಿ ಇಡಬೇಕು. ಅದು ಗೊಬ್ಬರ ಹಾಕುವುದು ಹೇಗೆ ಅಂತ ಹೇಳಿದ್ರೆ ನಾವು ಊಟ ಮಾಡುದು ಎಷ್ಟು ಹೊತ್ತಿಗೆ ಒಮ್ಮೆ ಊಟ ಮಾಡಬೇಕು, ದಿನದಲ್ಲಿ ಎಷ್ಟು ಸಲ ಊಟ ಮಾಡಬೇಕು ಅಂತ ಹೇಳುವಂತದ್ದು. ಅಂದ್ರೆ ಗಿಡಕ್ಕೆ ಹಸಿವೆ ಆಗುವಾಗ ನಾವು ಗೊಬ್ಬರದ ನೀರನ್ನು ಕೊಡ್ಬೇಕು. ಅದು ಹೇಗೆ ಅಂತ ಹೇಳಿದ್ರೆ ಗೊಬ್ಬರದ ನೀರಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಬೇಗ ಗೊಬ್ಬರ ಹಾಕಿದಾಗೆ ಹೂ ಕಡಿಮೆಯಾಗಿ ಎಲೆಗಳು ಜಾಸ್ತಿ ಆಗ್ಲಿಕ್ಕೆ ಶುರು. ಆಮೇಲೆ ನಿಮ್ಗೆ ದಪ್ಪ ಎಲೆಗಳದ್ದೇ ರಾಶಿ ಆಗ್ತದೆ ಗಿಡ. ಆವಾಗ ಏನ್ ಮಾಡ್ಬೇಕು, ನೀವು ಅದನ್ನು ದೂರ ಕೊಡ್ಬೇಕು. ಅಂದ್ರೆ 15 ದಿವಸ ಹೀಗೆ ಕೊಡ್ಬೇಕು. ಯಾವಾಗ ನಿಮ್ಗೆ ನೆಲ ಪೂರ್ತಿ ಕಾಣ್ತದೆ, ಎಲೆಗಳು ತುಂಬಾ ಗಿಡದಲ್ಲಿ ಕಡಿಮೆ ಇದೆ, ಆವಾಗ ನೀವು ಬೇಗ 4 ದಿವಸಕ್ಕೊಮ್ಮೆ ಹಾಕ್ಬೇಕು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮ್ಗೆ ಗೊಬ್ಬರದ ನೀರು ಜಾಸ್ತಿ ಹಾಕಿದ ಕೂಡಲೇ ಉದ್ದ ಚಿಗುರುಗಳು ಬರ್ಲಿಕ್ಕೆ ಶುರುವಾಗ್ತದೆ. ಉದ್ದ ಚಿಗುರು ಅಂದ್ರೆ ತುಂಬಾ ಎಲೆಗಳ ನಂತರ ಮೊಗ್ಗು ಬರ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಜಾಸ್ತಿ ಆಗುವಾಗ ನೀವು ಸ್ವಲ್ಪ ಲೇಟ್ ಮಾಡ್ಬೇಕು, 15 ದಿವಸ 10 ದಿವಸಕ್ಕೊಮ್ಮೆ ಗೊಬ್ಬರದ ನೀರನ್ನು ಹಾಕಿ. ಹಾಗಾಗಿ ಗಿಡ ನೋಡಿಕೊಂಡು ನಾವು ಗೊಬ್ಬರ ನೀರು ಹಾಕುವಂತ ಒಂದು ಪದ್ಧತಿಯನ್ನು ಅಳವಡಿಸಿದ್ರೆ ನಮ್ಗೆ ವರ್ಷ ಇಡೀ ಹೂ ಆಗ್ತದೆ ಗ್ರೋ ಬ್ಯಾಗ್. ಈಗ ಅಲ್ಲಿ ಇನ್ನು 50 ಲೀಟರ್ ತೋರಿಸಿದ್ವಿ, ಅದನ್ನು ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹಾಕ್ಬೇಕು? ನಾವು ಈಗ 25 ಈ ಸೈಜ್ ನಮ್ದು ನಾನು ಹೇಳಿದೆಲ್ಲ 25 ಇಂಚು ಸೈಜಿನ ಗ್ರೋ ಬ್ಯಾಗಿಗೆ ನಾವು ಹಾಕುದಾದ್ರೆ ನಾವು 2 ಲೀಟರ್ ಹಾಕ್ಬಹುದು ಒಂದ್ಸಲ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಗೊಬ್ಬರದ ನೀರೇ ಹೊರಗೆ ಹೋಗ್ತದೆ. ಗೊಬ್ಬರದ ನೀರು ಹೊರಗೆ ಹೋದ್ರೆ ನಮ್ಗೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಹಾಗಾಗಿ 2 ಲೀಟರ್ ನೀರನ್ನು ನೀವು ಹಾಕಿದ್ರೆ ನಿಮ್ಗೆ ಅದು ನೀರು ಹೊರಗೆ ಹೋಗುದು. ಮತ್ತೊಂದು ನಾನು ಹೇಳಿದೆ, ನೀವು ಗ್ರೋ ಬ್ಯಾಗ್ ಅನ್ನು ಫಿನಿಶ್ ಆದ ಕೂಡಲೇ ತರಗೆಲೆ ಹಾಕುವ ಮೊದಲು ದಂಡೆ ಕಟ್ಟುವಂತದ್ದನ್ನು ಹೇಳಿದೆ. ಆ ದಂಡೆ ಕಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕೂಡಲೇ ಸೈಡಿಗೆ ಬರುವುದಿಲ್ಲ, ಮಣ್ಣು ಎಳೆದುಕೊಂಡ ಮೇಲೆ ಸೈಡಿಗೆ ಬರ್ತದೆ. ಹಾಗಾಗಿ ನಮ್ಗೆ ಅದು ತುಂಬಾ ಅನುಕೂಲ ಆಗ್ತದೆ. ಹಾಗಾಗಿ ಆ ಪದ್ಧತಿಯನ್ನು ಸಹ ಮಾಡ್ಬೇಕು. ಗ್ರೋ ಬ್ಯಾಗ್ ನಲ್ಲಿರುವಂತಹ ಅನುಕೂಲತೆ ಏನು ಅಂತ ಹೇಳಿದ್ರೆ ಈ ಗಿಡ ನಿಮ್ಗೆ ಯಾವ ಜಾಗದಲ್ಲಿ ಬೇಕಾದ್ರೂ ಇಡ್ಬೋದು. ಈ ಸ್ಥಳವನ್ನು ಬೇಕಾದ ಹಾಗೆ ಬದಲಾಯಿಸಬಹುದು. ಈಗ ನೀವು ಸಪೋಸ್ ಈ ಜಾಗದಲ್ಲಿ ನಿಮ್ಗೆ ಒಂದು ಮನೆ ಕಟ್ಟಬೇಕು ಅಂತಾದ್ರೆ ಎಲ್ಲ ಗಿಡಗಳನ್ನು ನೀವು ಶಿಫ್ಟ್ ಮಾಡಿ ಇನ್ನೊಂದು ಕಡೆಯಲ್ಲಿ ಇಟ್ಟರೆ ನಿಮ್ಗೆ ಈ ಗಿಡಗಳಿಗೆ ಯಾವುದೇ ತೊಂದರೆ ಆಗುದಿಲ್ಲ. ಆ ಜಾಗದಲ್ಲಿ ನೀವು ಉತ್ತಮವಾದಂತಹ ಇಳುವರಿಯನ್ನು ಪಡೆಯಬಹುದು. ಆದ್ರೆ ನೆಲದಲ್ಲಿ ಇರುವಂತಹ ಗಿಡವನ್ನು ನಮಗೆ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿಫ್ಟ್ ಮಾಡಿದ್ರೆ ಅದು ಬದುಕುವುದೂ ಇಲ್ಲ. ಅದು ಬದುಕಿದ್ರು ಏನಾಗ್ತದೆ, 1-2 ಗೆಲ್ಲುಗಳು ಅದರಲ್ಲಿ ಬರ್ತದೆ, ಅದು ನಮ್ಗೇನು ಹೆಚ್ಚು ಉಪಯೋಗ ಆಗುದಿಲ್ಲ. ಹಾಗಾಗಿ ಈ ಗ್ರೋ ಬ್ಯಾಗ್ ನಲ್ಲಿರುವಂತಹ ಬಹಳ ದೊಡ್ಡ ಅನುಕೂಲ ಏನು ಅಂತ ಹೇಳಿದ್ರೆ ನೀವು ರಸ್ತೆ ಜಾಗದಲ್ಲಿ ಇಡಬಹುದು, ಅಥವಾ ನಿಮ್ಗೆ ಈಗ ಸಮಾರಂಭ ಬೇಕಾಗುವಂತಹ ಜಾಗ ಇದ್ರೆ ಆ ಜಾಗದಲ್ಲಿ ಇಡ್ಬೋದು. ಎಲ್ಲಿ ಬಿಸಿಲು ಬೀಳ್ತದೆ ಆ ಜಾಗದಲ್ಲಿ ನೀವು ಗ್ರೋ ಬ್ಯಾಗ್ ಅನ್ನು ಇಟ್ಟು ಉತ್ತಮವಾದಂತಹ ಆದಾಯ ಪಡೆಯಬಹುದು.